Holy, holy, you are holy. Father, we thank you, Lord. We magnify your name. We exalt your name, O Lord. Ninu unnata, Ninu parishuddha. Thank you, Lord. Worship you, Father. ಜೀವ ಸ್ವರೂಪನಾದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ನಮಗೆ ಕೊಟ್ಟಿದ್ದೆ ತಂದೆ. ನಾವು ಉಳಿದಿರುವುದು ನಿನ್ನ ಕೃಪೆಯಿಂದ. ನಾವೇನೇ ಆಗಿದ್ದೇವೆ ನಿನ್ನ ಕೃಪೆ ಆಗಿದೆ. ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಿನ್ನ ಕೃಪೆ ಕಾರಣ. ಥ್ಯಾಂಕ್ ಯು ತಂದೆ. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಾವು ನಿನ್ನಿಂದ ನಾವು ಹೊಂದುತ್ತೇವೆ. ಥ್ಯಾಂಕ್ ಯು. ನಾವು ಸಭೆಯಾಗಿ ಕೂಡಿ ಬಂದಿದ್ದೇವೆ. ಅನೇಕರು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದಾರೆ. ನಿನ್ನ ಆತ್ಮನಿಗೆ ಅಂತರ ಇಲ್ಲ, ಅದನ್ನೆಲ್ಲ ಕಡೆಯಲ್ಲಿ ಚಲಿಸ್ತಾನೆ. Holy Spirit, we learn from you. In Jesus' name, amen, amen, amen. Come on, worship him. Holy and anointed one, Jesus, Jesus, yes, Master. Jesus, holy and anointed one, Jesus. Hallelujah. Praise the Lord. ಓಕೆ, ನಿಮ್ಮ ಸುಂದರ ಮುಖವನ್ನು ನಿಮ್ಮ ಪಕ್ಕದವರಿಗೆ ತೋರಿಸಿ ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಓಕೆ, ಎಷ್ಟು ಮಂದಿ ವಾಕ್ಯವನ್ನು ಕೇಳಲಿಕ್ಕೆ ರೆಡಿ ಆಗಿದ್ದೀರಿ? ಓಕೆ, ಗುಡ್. ನೀವು ರೆಡಿ ಇದ್ದರೆ ದೇವರು ಮಾತಾಡ್ಲಿಕ್ಕೆ ಕೂಡ ರೆಡಿ ಇದ್ದಾನೆ. ರೈಟ್? 2025 ಇವತ್ತು ಕೊನೆಯ ಶುಕ್ರವಾರ. ದೇವರು ನಮ್ಮನ್ನು ಎಲ್ಲ ಶುಕ್ರವಾರ ಅದ್ಭುತವಾಗಿ ನಡೆಸಿದ್ದಾನೆ. ಓಕೆ, ಇವತ್ತು ಲಾಸ್ಟ್ ಶುಕ್ರವಾರ 2025 25ನೇ ಇಸ್ವಿ ಮುಗಿಲಿಕ್ಕೆ ಬಂತು. ರೈಟ್? ಎವ್ರಿ ಇಯರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಜೀವಿತದಲ್ಲಿ ಕೊಟ್ಟಂಥ ಪ್ರತಿಯೊಂದು ವರ್ಷ ಅದು ಬಹಳ ಪ್ರಾಮುಖ್ಯ. ನೀವು ಅಕಸ್ಮಾತ್ತಾಗಿ ಹುಟ್ಟಲಿಲ್ಲ. ನೀವು ಇದೇ ಕಾಲದಲ್ಲಿ ಹುಟ್ಟಬೇಕೆಂದು ದೇವರು ನಿಮ್ಮನ್ನು
ನೇಮಿಸಿದ್ದಾನೆ. ಮತ್ತು ಇದೇ ಕಾಲದಲ್ಲಿ ನೀವು ಕೇವಲ ಹುಟ್ಟಿದ್ದೀರಿ ಅಲ್ಲ, ಉದ್ದೇಶವಾಗಿ ಹುಟ್ಟಿದ್ದೀರಿ. ರೈಟ್? ಈ ಜನರೇಷನ್ಗೆ ನೀವು ನಿರೀಕ್ಷೆ ಆಗಿದ್ದೀರಿ. ಪ್ರೈಸ್ ಗಾಡ್. ನಿರೀಕ್ಷೆ ಚರ್ಚ್. ರೈಟ್? ದೇವರು ಸಭೆಯ ಪ್ರಾರ್ಥನೆ ಕೇಳುತ್ತಾನೆ. ದೇವರು ಸಭೆಯನ್ನು ದೀಪಸ್ತಂಭವಾಗಿಟ್ಟಿದ್ದಾನೆ. ರೈಟ್? ದ ಚರ್ಚ್ ಇಂಪಾರ್ಟೆಂಟ್. ಸಭೆ ಅಂದರೆ ಏನು? ವಾಟ್ ಇಸ್ ದ ಚರ್ಚ್? ಸಭೆ ಅಂತ ಹೇಳಿದರೆ ಈ ಕಟ್ಟಡ ಅಲ್ಲ. ರೈಟ್? ಚರ್ಚ್ ಅಂತ ಹೇಳಿದರೆ ಕಟ್ಟಡ ಅಲ್ಲ. ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. 1 Corinthians 1 chapter 1 verse ಓದಿದಿರಿ. 2 ಅಪೋಸ್ತಲ ಪೌಲ್ 1 Corinthian ಸಭೆಗೆ ಒಂದು ಲೆಟರ್ ಬರೆಯುತ್ತಾನೆ. 1 Corinthians 1 chapter. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು. ಎಷ್ಟು ಮಂದಿ ನಂಬುತ್ತೀರಿ ಪೌಲನ ಅಪೋಸ್ತಲ ಅಂತ? ಅಪೋಸ್ತಲಿಕ್ ಸೇವೆ ನಿಂತು ಹೋಗಲಿಲ್ಲ. ರೈಟ್? ಅಪೋಸ್ತಲಿಕ್ ಸೇವೆ ಕಂಟಿನ್ಯೂ ಆಗಿದೆ ಪವಿತ್ರ ಆತ್ಮ ಇರುವ ತನಕ. ರೈಟ್? ಅದು ನಿಂತು ಹೋಗುವುದಿಲ್ಲ. ಇಟ್ ಇಸ್ ಎ ಗಿಫ್ಟ್ ಫ್ರಮ್ ಗಾಡ್. ಇರಲಿ. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ನೆಕ್ಸ್ಟ್ ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ. ಯಾವ ಸಭೆಗೆ? ಕೊರಿಂಥದಲ್ಲಿನ ಮೂಡುಬೆಳ್ಳಿಯಲ್ಲಿರುವ ಸಭೆಗೆ. ಇಲ್ಲಿ ಅಪೋಸ್ತಲ ಪೌಲನು ಬರೀತಾನೆ ಕೊರಿಂಥದಲ್ಲಿನ ಸಭೆಗೆ. ಆ ಸಭೆ ಎಕ್ಸಿಸ್ಟೆಡ್ ಆಗಿತ್ತು, ಅಸ್ತಿತ್ವದಲ್ಲಿತ್ತು. ಓಕೆ? ಆತನ ಲೆಟರ್ ಬರೀತಾನೆ. ಈಗದ ಹಾಗೆ ಯೂಟ್ಯೂಬ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳು ಇರಲಿಲ್ಲ. ಬಟ್ ಇಲ್ಲಿ ಆತನ ಲೆಟರ್ ಬರೀತಾನೆ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟರು ಆಗಿರುವವರಿಗೆ. ಯಾರು? ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು. ದೋಸ್ ಹೂ ಆರ್ ಸ್ಯಾಂಟಿಫೈಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಪ್ರತಿಷ್ಠಿತರು, ಶುದ್ಧೀಕರಿಸಲ್ಪಟ್ಟವರು, ಪ್ರತ್ಯೇಕಿಸಲ್ಪಟ್ಟವರು. ರೈಟ್? ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು. ಅಲ್ಲಿ ಬೈಬಲ್ ಬರ್ತದೆ, ಇನ್ ಕ್ರೈಸ್ಟ್ ಜೀಸಸ್ ಕಾಲ್ಡ್ ಟು ಬಿ ಸೈಂಟ್ಸ್. ಕಾಲ್ಡ್ ಟು ಬಿ ಸೈಂಟ್ಸ್ ಅಂತ ಹೇಳಿದರೆ ಪರಲೋಕಕ್ಕೆ ಹೋದ ನಂತರ ಅಲ್ಲ. ಇಲ್ಲಿ ಆತನು ಬರೆಯುವಂಥದ್ದು ಪರಲೋಕಕ್ಕೆ ಲೆಟರ್ ಬರೆಯುವುದಿಲ್ಲ. ಯಾರಿಗೆ ಬರೀತಾ ಇದ್ದಾನೆ? ಲಿವಿಂಗ್ ಸೈಂಟ್ಸ್, ಜೀವಂತ ಸಂತರುಗಳಿಗೆ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಸಂತ ಅಂತ ಕರೀತಾನೆ. ರೈಟ್? ಇಲ್ಲಿ ಲೆಟರ್ ಯಾರಿಗೆ ಬರೆಯಲ್ಪಟ್ಟಿದೆ? ದೇಹದಲ್ಲಿರುವವರಿಗೆ, ದೇಹ ಬಿಟ್ಟವರಿಗ. ರೈಟ್? ಏನು ಹೇಳ್ತದೆ? ಟು ದ ಚರ್ಚ್ ಆಫ್ ಗಾಡ್, ಟು ದ church of God which is at Corinth, to those who are sanctified in Christ Jesus, called to be saint, with all who in every place call on the name of Jesus Christ our Lord, both their and ours. ಅಂದರೆ ನಮಗೂ ಸಮಸ್ತ ದೇವಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರು. ಅಂದರೆ ನಿನಗೂ ಮತ್ತು ನನಗೂ ಈ ಲೆಟರ್ ಅನ್ವಯ ಆಗ್ತದೆ. ರೈಟ್? ನಿನಗೂ ಮತ್ತು ನನಗೂ ಅನ್ವಯ ಆಗ್ತದೆ. ಚರ್ಚ್ ಅಂತ ಹೇಳಿದರೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ, ಅಥವಾ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಎಲ್ಲ ಮನುಷ್ಯರಿಗೋಸ್ಕರ, ಎಲ್ಲ ಮನುಷ್ಯರ ಪಾಪಗೋಸ್ಕರ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾಗಿದ್ದಾನೆ. ಆತನು ಸತ್ತದ್ದು ಕ್ರೈಸ್ತರಿಗೋಸ್ಕರ ಅಲ್ಲ, ಆತನು ಸತ್ತದ್ದು ಕ್ರೈಸ್ತರಿಗೋಸ್ಕರ ಅಲ್ಲ, ಆತನು ಸತ್ತದ್ದು ಪಾಪಿಗಳಿಗೋಸ್ಕರ. ಯಾವ ಪಾಪಿ ತಾನು ಪಾಪಿಯಿಂದ ಒಪ್ಪಿಕೊಂಡು ಯೇಸು ಕ್ರಿಸ್ತನ ಹೆಸರನ್ನು ನಂಬುತ್ತಾನೋ ಅವನು ಆತನಿಂದ
ಪ್ರತಿಷ್ಠಿಸಲ್ಪಟ್ಟವನು, ಶುದ್ಧೀಕರಿಸಲ್ಪಟ್ಟವನು, ದೇವಜನ ಅಂದರೆ ದೇವರ ಮಗನಾಗಿ ಕ್ರಿಸ್ತನಲ್ಲಿದ್ದವನು. ಅಂದರೆ ಸಭೆ ಅಂತ ಹೇಳಿದರೆ ನಾವು ಕ್ರಿಸ್ತನಲ್ಲಿ ಪ್ರತಿಷ್ಠಿತರು. ಚರ್ಚ್ ಅಂದರೆ ಗ್ರೀಕ್ನ ಎಕ್ಲೇಶಿಯಾ, ರೈಟ್? ಚರ್ಚ್ ಅಂತ ಹೇಳಿದ್ರೆ ಕಟ್ಟಡ ಅಲ್ಲ, ದೇವಜನರು ಒಟ್ಟಾಗಿ ಬಾರ್ನಗಿನಾದವರು ಸೇರಿದವರು. ಇಲ್ಲಿ ಆತನ ಲೆಟರ್ ಬರೆಯುತ್ತಾನೆ ಕೊರಿಂಥದಲ್ಲಿರುವ ಸಭೆಗೆ. ಅದರಿಂದ ಸಭೆ ಅಂದರೆ ಏನು ಅನೇಕರಿಗೆ ಗೊತ್ತಿಲ್ಲ. ಸಭೆ ಎಂಬುದು ರೆವಲೇಷನ್, ಸಭೆ ಎಂಬುದು ಪ್ರಕಟಣೆ. ಹೊಸ ಒಡಂಬಡಿಕೆಯಲ್ಲಿ ಏನೆಲ್ಲ ನಿಮಗೆ ಪ್ರಕಟ ಆಗುವುದಿಲ್ಲವೋ ಆ ಏರಿಯಾದಲ್ಲಿ ನೀವು ಜಡ್ಜ್ ಮಾಡ್ತೀರಿ. ಎವ್ರಿಥಿಂಗ್ ಇಸ್ ರೆವಲೇಷನ್. ಬೈ ಫೇತಲ್ಲಿ ಹೋಗಬೇಕು. ಯು ಕೆನಾಟ್ ಬಿಲೀವ್ ದ ಸೆನ್ಸ್ ನಾಲೆಜ್. ಪಾಸ್ಟರ್ ಎಂಬುದೇ ಒಂದು ರೆವಲೇಷನ್. ಹಲ್ಲೆಲೂಯಾ. ಅಪೋಸ್ತಲ ಎಂಬುದೇ ರೆವಲೇಷನ್. ಇವ್ಯಾಂಜಲಿಸ್ಟ್ ಎಂಬುದೇ ರೆವಲೇಷನ್. ಟೀಚರ್ ಎಂಬುದು ರೆವಲೇಷನ್. ಪ್ರಾಫೆಟ್ ಎಂಬುವಂಥದ್ದು ರೆವಲೇಷನ್. ಚರ್ಚ್ ಎಂಬುವಂಥದ್ದು ರೆವಲೇಷನ್. ಸನ್ಸ್ ನಾಲೆಜಿಗೆ ಅದು ಅರ್ಥ ಆಗೋದಿಲ್ಲ, ಬಟ್ ಸ್ಪಿರಿಚುವಲಿ ಅರ್ಥ ಆಗ್ತದೆ. ಪಾಸ್ಟರ್ ಇನ್ ದ ಚರ್ಚ್ ರಿಲೇಶನ್ಶಿಪ್ ಇಸ್ ದ ರೆವಲೇಷನ್. ಅರ್ಥ ಆಗ್ತಾ ಇದೆಯಾ? ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಸೆನ್ಸ್ ನಾಲೆಜ್. ಸೆನ್ಸ್ ನಾಲೆಜಲ್ಲಿ ಮಾನುಷಿಕ ಬುದ್ಧಿಯಲ್ಲಿ ನಿಮಗೆ ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಮಾನುಷಿಕ ಬುದ್ಧಿಯಲ್ಲಿ ಅರ್ಥ ಮಾಡಿದ್ರೆ ನೀವು ಸಭೆಗೆ ಬರ್ತೀರಿ, ರಿಲೀಜಿಯಸ್ ಆಗಿ ಬರ್ತೀರಿ, ರಿಲೀಜಿಯಸ್ ಆಗಿ ಮನೆ ಹೋಗ್ತೀರಿ. ಮೊದಲು ಅಲ್ಲಿ ಹೋಗ್ತಿದ್ದೆವು, ಈಗ ಇಲ್ಲಿ ಬರ್ತಿದ್ದೆವು ಅಷ್ಟೇ. ಹಲೋ, ಇದ್ದೀರಾ ಇಲ್ಲಿ? ಈ ಸಂಗತಿಗಳು ನಿನಗೆ ಯೂನಿವರ್ಸಿಟಿಯಲ್ಲಿ ಸಿಗುವುದಿಲ್ಲ. ಪವಿತ್ರಾತ್ಮನ್ ನಿಮಗೆ ಪ್ರಕಟಿಸಬೇಕು. ಈ ಸಂಗತಿಗಳು ನಿನ್ನ ಬೆಸ್ಟ್ ಬುಕ್ ಓದಿದ್ರು ನಿಮಗೆ ಸಿಗುವುದಿಲ್ಲ. ಪವಿತ್ರಾತ್ಮನ್ ನಿಮಗೆ ಈ ಸಂಗತಿಯನ್ನು ರಿವೀಲ್ ಮಾಡಬೇಕು. ರೈಟ್? ಪವಿತ್ರಾತ್ಮನ್ ರಿವೀಲ್ ಮಾಡಬೇಕು. ಪವಿತ್ರಾತ್ಮನ್ ಪ್ರಕಟಿಸದಿದ್ದರೆ, ಥೆಸಲೋನಿಕದಲ್ಲಿ ಬರೆಯಲ್ಪಟ್ಟಿದೆ. ಥೆಸಲೋನಿಕ 5:12 ವರ್ಸ್ ಓದಿರಿ. ಥೆಸಲೋನಿಕ 5:12 ವರ್ಸ್. 1ನೇ ಥೆಸಲೋನಿಕ. ಸಹೋದರರೇ ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು. and to esteem them very highly. ಏನು ಹೇಳ್ತದೆ? and to esteem them very highly in love for their work's sake. Be at peace among yourselves. ನಿಮಗೆ ಬುದ್ಧಿ ಹೇಳುತ್ತಾರೋ ಅವನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮೊಳಗೆ ಸಮಾಧಾನವಾಗಿರ್ರಿ. ರೈಟ್? ಇದು ರೆವಲೇಷನ್, ಪ್ರಕಟಣೆ. ಸಭೆಯಲ್ಲಿ ಪವಿತ್ರಾತ್ಮ ನಮಗೆ ಪ್ರಕಟಿಸದಿದ್ದರೆ ನಾವೊಂದು ರಿಲೀಜಿಯಸ್ ಆಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಹೀಲಿಂಗ್ ಎಂಬುದು ರೆವಲೇಷನ್, ಸ್ವಸ್ಥತೆ ಎಂಬುದು ಪ್ರಕಟಣೆ. ಸೆನ್ಸ್ ನಾಲೆಜಿಗೆ ನಿನಗೆ ಹೇಳ್ತೀನಿ, ನಿಮಗೆ ಫೀಲಿಂಗ್ ಏನೋ ಸಿಂಪ್ಟಮ್ಸ್ ಬರ್ತಾ ಇದೆ. ಸೆನ್ಸ್ ನಾಲೆಜ್ ಹೇಳುವುದಿಲ್ಲ ದೇವರು ಗುಣ ಮಾಡಿದಾನಂತ, ದೇವನು ಗುಣ ಮಾಡ್ತಾನಂತ ಹೇಳ್ತಾರೆ. ಬಟ್ ದೇವರ ವಾಕ್ಯ ಹೇಳ್ತದೆ, ಯು ಆರ್ ಹೀಲ್ಡ್, ಮೈ ವರ್ಡ್ಸ್ ಆರ್ ಲೈಫ್ ಅಂಡ್ ದ ಸ್ಪಿರಿಟ್. ನನ್ನ ಮಾತುಗಳು ಅವುಗಳು ಆತ್ಮವಾಗಿಯೂ ಜೀವವಾಗಿದೆ. ಸ್ವಸ್ಥತೆ ಎಂಬುದಂಥದ್ದು ಪ್ರಕಟಣೆ. ನಿಮಗೆ ನ್ಯಾಚುರಲಿ ಯಾರಾದರೂ ಅನಿಲ್ ಬದರಿಗೆ ಹೇಳ್ತೇನೆ, ಏನಿದೆ ನಾನು ಗುಣವಾಗಿದ್ದೇನೆ ಅಂತ ಹೇಳಿದರೆ ನನಗೇನು ಹೇಳ್ತೇನೆ? ನಾನೇನು ಹೇಳ್ತೇನೆ? ನ್ಯಾಚುರಲ್ ಮಾತಾಡೋದು. ಎಂತ ಮಾತಾಡಿ? ಅವನು ಸೊಂಟ ನಡಿಲಿಕ್ಕೆ ಆಗುದಿಲ್ಲ, ಗುಣ ಆಗಿದ್ದಾನಂತೆ. ಹಾಗೆ ಪ್ರೇಯರ್ ಮಾಡೋದಿಲ್ಲ, ದೇವರೇ ನನ್ನ ಗುಣ ಮಾಡು, ದೇವರು ಗುಣ ಮಾಡ್ತಾನಂತ ಹೇಳ್ಬೇಕು, ಗುಣ ಆಗಿದೆ ಅಂತ ಹೇಳ್ಬಾರ್ದು. ನೀನು ಸುಳ್ಳು ಹೇಳ್ತಾ ಇದ್ದೆ ಅಂತ. ಏನು ಹೇಳ್ತಾರೆ? ನೀನು ಸುಳ್ಳು ಹೇಳ್ತಾ ಇದ್ದಿ, ಗುಣ ಆಗಿದೆ ಅಂತ. ಇದು ಸೈತಾನ ಹೇಳ್ತಾನೆ. ಎಲ್ಲ ಮನುಷ್ಯರು ಸುಳ್ಳುಗಾರರಾದರೂ ದೇವರು ಸತ್ಯವಂತನೇ.
ದೇವರ ವಾಕ್ಯ ಹೇಳ್ತದೆ ನಾನು ಗುಣವಾಗಿದ್ದೇನೆ. ನನ್ನ ಮನಸ್ಸು ಏನು ಹೇಳ್ತದೆ, ನನ್ನ ಇಂದ್ರಿಯಗಳು ಏನು ಹೇಳ್ತದೆ, ಅದು ನಾನು ಅಲ್ಲ. ದೇವರ ವಾಕ್ಯ ಸತ್ಯ. ದೇವರ ವಾಕ್ಯ ಏನು ಹೇಳ್ತದೆ ಅದರೊಟ್ಟಿಗೆ ನಾನು ಒಪ್ಪುತ್ತೇನೆ, ಅದರೊಟ್ಟಿಗೆ ನಾನು ಆಗುತ್ತೇನೆ. ಕಾಣದ ಲೋಕದಲ್ಲಿರುವ ದೇವರು ಹೇಳಿದ್ದಾನೆ ನಾನು ಗುಣ ಆಗಿದ್ದೇನೆ, ಆಗುತ್ತೇನೆ ಅಲ್ಲ. ಐ ಆಮ್ ಹೀಲ್ಡ್, ಥ್ಯಾಂಕ್ ಯು ಫಾದರ್, ನಿನ್ನನ್ನು ಗುಣ ಮಾಡಿದ್ದೆ, ಅದಕ್ಕೋಸ್ಕರ ಸ್ತೋತ್ರ. ಯಾವಾಗ ನಿಮ್ಮ ಆತ್ಮ ದೇವರೊಟ್ಟಿಗೆ ಆಗುತ್ತದೆ, ದೇವರ ವಾಕ್ಯದೊಟ್ಟಿಗೆ ಆಗುತ್ತದೆ, you will see the fruit, you will see result and that word. ನೀವು ವಾಕ್ಯದ ರಿಸಲ್ಟ್ ಅನ್ನು ಹೊಂದಬಹುದು. ಅದೇ ರೀತಿ ಎಲ್ಲ ಸ್ಕ್ರಿಪ್ಚರ್ಗಳು ಅದೇ ರೀತಿ, ಸಭೆ ಬಗ್ಗೆ ಅದೇ ರೀತಿ, ಚರ್ಚ್ ಬಗ್ಗೆ ಅದೇ ರೀತಿ. ಚರ್ಚ್ ಎಂಬುವಂಥದ್ದು ಪ್ರಕಟಣೆ, ಪಾಸ್ಟರ್ ಎಂಬುದೊಂದು ಪ್ರಕಟಣೆ. ಯಾವ ವರ್ಡ್ ಅನ್ನು ನೀವು ಅದನ್ನು ಸ್ಕ್ರಿಪ್ಚರ್ ಆಗಿ ಓದಿದರೆ ನಿಮ್ಗೇನು ಸಿಗುವುದಿಲ್ಲ. ಯೇಸು ಸ್ವಾಮಿ ಹೇಳಿದ, ಮೋಶೆ ನಿಮ್ಮ ಬಗ್ಗೆ ಹೇಳ್ತಾರೆ, ನಿಮ್ಗೆ ಅರ್ಥ ಆಗುತ್ತೆ. ಫರಿಸಾಯರಿಗೆ ಫುಲ್ಲು ಬೈಬಲ್ ಗೊತ್ತಿತ್ತು. ಓದಿರಿ 5ನೇ ಅಧ್ಯಾಯ 39ನೇ ವಚನ, 5 chapter 39 verse, Gospel of John. Gospel of John. ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸ್ತೀರಿ ಅಲ್ಲ. ಯು ಸರ್ಚ್ ದ ಸ್ಕ್ರಿಪ್ಚರ್, ಫಾರ್ ಇನ್ ದೆಮ್ ಯು ಥಿಂಕ್ ಯು ಹ್ಯಾವ್ ಇಟರ್ನಲ್ ಲೈಫ್, ಅಂಡ್ ದೀಸ್ ಆರ್ ದೇ ವಿಚ್ ಟೆಸ್ಟಿಫೈ ಆಫ್ ಮೀ. ರೈಟ್, ವಿಚಾರಿಸ್ತಾರೆ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ. ನೆಕ್ಸ್ಟ್ 40ನೇ ವಚನ, ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ಯೇಸು ಯೆರೂಸಲೇಮಿನಲ್ಲಿ ನಡೆದದ್ದು ಪ್ರಕಟಣೆ. ಒಳ್ಳೆ ಸ್ಕ್ರಿಪ್ಚರ್ ಗೊತ್ತಿದ್ದವರು ಅವನನ್ನು ರೆಕಗ್ನೈಸ್ ಮಾಡಲಿಲ್ಲ. ಬೈಬಲ್ ಪಂಡಿತರು ಅವನನ್ನು ರೆಕಗ್ನೈಸ್ ಮಾಡಲಿಲ್ಲ. ಶಾಸ್ತ್ರಿಗಳು ಆತನ್ನು ರೆಕಗ್ನೈಸ್ ಮಾಡಲಿಲ್ಲ. ತೋರಾ ಓದಿದವರು ರೆಕಗ್ನೈಸ್ ಮಾಡಲಿಲ್ಲ. ನೀವು ಸ್ಕ್ರಿಪ್ಚರ್ಗಳನ್ನು ನಂಬುತ್ತೀರಿ, ಅದೇ ಸ್ಕ್ರಿಪ್ಚರ್ಗಳು ನನ್ನ ವಿಷಯದಲ್ಲಿ ಬರೆದಿದೆ, ಬಟ್ ನೀವು ಅಂಗೀಕರಿಸ್ತಿಲ್ಲ. ರೈಟ್, ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ನೆಕ್ಸ್ಟ್, ನಾನು ಮನುಷ್ಯರಿಂದ ಆಗುವ ಮಾನವನ್ನು ಅಂಗೀಕರಿಸ್ತಿಲ್ಲ. ನೆಕ್ಸ್ಟ್, ಆದರೆ ನಿಮ್ಮನ್ನು ನಾನು ಬಲ್ಲೆನು, ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದು ನನಗೆ ತಿಳಿದಿದೆ. ಯು ಡೋಂಟ್ ಲವ್ ಗಾಡ್, ಓನ್ಲಿ ಲವ್ ಸ್ಕ್ರಿಪ್ಚರ್. ನಿಮಗೆ ಬೈಬಲ್ ಬಾಟ ಗೊತ್ತಿದೆ, ಬಟ್ ದೇವರ ಬಗ್ಗೆ ನಿಮಗೆ ಪ್ರಕಟಣೆ ಇಲ್ಲ. ದೇವರ ಬಗ್ಗೆ ಹಾರ್ಟ್ಫುಲಿ ನಿಮಗೆ ಪ್ರೀತಿ ಇಲ್ಲ. ರೈಟ್, ನಿಮ್ಮ ಬಗ್ಗೆ ನನಗೆ ಗೊತ್ತು, ಯೇಸು ಸ್ವಾಮಿ ಹೇಳಿದ. ಆದರೆ ನಿಮ್ಮನ್ನು ನಾನು ಬಲ್ಲೆನು, ನನಗೆ ಗೊತ್ತು ನೀವು ಯಾರಂತ. ಜನರ ಮುಂದೆ ಮಾತ್ರ ನೀವು ಸ್ಕ್ರಿಪ್ಚರ್ ಮಾತಾಡ್ತೀರಿ, ಬಾಹಟ ಮಾತಾಡ್ತೀರಿ, ಆರ್ಗ್ಯುಮೆಂಟ್ ಮಾಡ್ತೀರಿ. ಆ ಸ್ಕ್ರಿಪ್ಚರ್ಗಳು ನನ್ನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಆ ಸ್ಕ್ರಿಪ್ಚರ್ಗಳು ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ. ಆದರೆ ಜೀವ ಹೊಂದುವುದಕ್ಕೆ ನಿಮಗೆ ನನ್ನ ಬಳಿಗೆ ಬರಲಿಕ್ಕೆ ಮನಸ್ಸಿಲ್ಲ. ಯು ಆರ್ ನಾಟ್ ವಿಲ್ಲಿಂಗ್, ನಿಮಗೆ ಮನಸ್ಸಿಲ್ಲ. ಆದರೆ ನಾನು ನಿಮ್ಮನ್ನು ಬಲ್ಲೆನು. ಯಾಕೆ? ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದು ನನಗೆ ತಿಳಿದಿದೆ, ಯೇಸು ಸ್ವಾಮಿ ಹೇಳಿದ. ರೈಟ್, ಯಾಕೆ? ನಿಮಗೆ ಮನುಷ್ಯರಿಂದ ಬರುವ ಮಾನ ಬೇಕು, ಮನುಷ್ಯರ ಹೊಗಳಿಕೆ ಬೇಕು. ಒಂದು ವೇಳೆ ಆ ಸ್ಕ್ರಿಪ್ಚರ್ನ ಡೀಪ್ಲಿ ನಂಬಿದರೆ ಅವರೇನು ಹೇಳ್ಬೋದು, ಇವರೇನು ಹೇಳ್ಬೋದು, ಊರಿನವರೇನು ಹೇಳ್ಬೋದು, ಫ್ರೆಂಡ್ಸ್ಗಳೇನು ಹೇಳ್ಬೋದು. ಆಲ್ವೇಸ್ ಯು ಆರ್ ಥಿಂಕಿಂಗ್ ಅಬೌಟ್ ದೆಮ್, ಯು ಆರ್ ನಾಟ್ ಥಿಂಕಿಂಗ್ ಅಬೌಟ್ ಗಾಡ್. ತುಂಬ ನಾವು ಬೇರೆಯವರ ಬಗ್ಗೆ ಆಲೋಚನೆ ಮಾಡ್ತೇವೆ, ಜನರ ಬಗ್ಗೆ ಆಲೋಚನೆ ಮಾಡ್ತೇವೆ, ಸೊಸೈಟಿ ಬಗ್ಗೆ ಆಲೋಚನೆ ಮಾಡ್ತೇವೆ, ಬಟ್ ದೇವರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ. ಯಾಕೆ? ನಿಮಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಇಬ್ಬರು ಯಜಮಾನರ ಸೇವೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬನನ್ನು ಅಂಗೀಕರಿಸ್ತಾರೆ, ಮತ್ತೊಬ್ಬನು ತಿರಸ್ಕರಿಸ್ತಾನೆ. ರೈಟ್, ನೆಕ್ಸ್ಟ್ ಓದಿ. ನೆಕ್ಸ್ಟ್, ನಾನು ನನ್ನ ತಂದೆ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ. ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ. ನನ್ನಷ್ಟಕ್ಕೆ ಬರಲಿಲ್ಲ, ಯೇಸು ಸ್ವಾಮಿ ಹೇಳ್ತಾನೆ. ಯೇಸು ತನ್ನಷ್ಟಕ್ಕೆ ತಾನು ಬರಲಿಲ್ಲ. ತನ್ನಷ್ಟಕ್ಕೆ ಬರುವವರಿದ್ದಾರೆ, ಕಳುಹಿಸಲ್ಪಟ್ಟು ಬರುವವರಿದ್ದಾರೆ.
ಕಾಲಿಂಗ್ನಲ್ಲಿ ಸೇವೆ ಮಾಡುವವರಿದ್ದಾರೆ, ಕಾಲ್ ಇಲ್ಲದೆ ಸೇವೆ ಮಾಡುವವರಿದ್ದಾರೆ. ಹಲೋ, ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಾನು ನನ್ನಷ್ಟಕ್ಕೆ ಬರಲಿಲ್ಲ, ನಾನು ನನ್ನಷ್ಟಕ್ಕೆ ಮಾತಾಡೋದಿಲ್ಲ, ನಾನು ತಂದೆಯಿಂದ ಕಳುಹಿಸಲ್ಪಟ್ಟವನು. ಐ ಆಮ್ ಕಾಲ್ಡ್ ಬೈ ಮೈ ಫಾದರ್. ಒಬ್ಬನು ಸ್ವಂತವಾಗಿ ಬಂದರೆ ಅವನನ್ನು ಒಪ್ಪಿಕೊಳ್ಳುತ್ತೀರಿ, ಸ್ವಂತವಾಗಿ ಮಾತಾಡಿದರೆ ಒಪ್ಪಿಕೊಳ್ಳುತ್ತೀರಿ. ನಾನು ದೇವರಿಂದ ಕೇಳಿ ಮಾತಾಡಿದರೆ ನೀವು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ? ದೇವರ ಮೇಲೆ ನಿಮಗೆ ಪ್ರೀತಿ ಇಲ್ಲ. ನಿಮಗಲ್ಲ, ಅವರಿಗೆ ಹೇಳಿದ್ದೆ ಸ್ವಾಮಿ. ರೈಟ್? ನಾನು ನನ್ನ ತಂದೆ ಹೆಸರಿನ ಮೇಲೆ ಬಂದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ. ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನು ಒಪ್ಪಿಕೊಳ್ಳುವಿರಿ. ರೈಟ್? ಸೇವೆಯಲ್ಲಿ ಅದೇ ರೀತಿ. ಸೇವೆಗೆ ಒಂದು ಕರೆ ಇದೆ. ದೇರ್ ಇಸ್ ಎ ಗ್ರೇಸ್, ದೇರ್ ಇಸ್ ಎ ಜನರಲ್ ಗ್ರೇಸ್, ದೇರ್ ಇಸ್ ಎ ಸ್ಪೆಸಿಫಿಕ್ ಗ್ರೇಸ್. ಜನರಲ್ ಗ್ರೇಸ್ ಅಂತ ಹೇಳಿದರೆ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕೆಂಬುದು ದೇವರ ಚಿತ್ತವಾಗಿದೆ. ಎಲ್ಲರಿಗೆ ಒಂದು ಓಪನ್ ಕಾಲ್ ದೇವರು ಕೊಟ್ಟಿದ್ದಾನೆ, ಎಲ್ಲರ ರಕ್ಷಣೆ ಹೊಂದಬೇಕು. ಓಪನ್ ಕಾಲ್ ಇದೆ. ಒಮ್ಮೆ ನೀನು ರಕ್ಷಣೆ ಹೊಂದಿದ ನಂತರ ದೇವರು ನಿನ್ನ ನೇಮಿಸ್ತಾನೆ, ಒಂದು ಸೇವೆಗೋಸ್ಕರ ಪ್ರಿಪೇರ್ ಮಾಡುತ್ತಾನೆ. ದೇವರು ನಿನ್ನನ್ನು ಯಾವುದಕ್ಕೆ ಕರೆದಿದ್ದಾನೆ ಆ ಕರೆಗೆ ನಿನ್ನನ್ನು ಪ್ರಿಪೇರ್ ಮಾಡಿ ದೇವರು ನಿನ್ನನ್ನು ಅಪಾಯಿಂಟ್ ಮಾಡುತ್ತಾನೆ. ಆತ ನಿನ್ನನ್ನು ಅಪಾಯಿಂಟ್ ಮಾಡಿದ ನಂತರ ಆ ಅಪಾಯಿಂಟ್ಮೆಂಟ್ಗೆ ದೇವರು ನಿನಗೆ ಸ್ಪೆಸಿಫಿಕ್ ಕೃಪೆ ಕೊಡುತ್ತಾನೆ. ದ ಗ್ರೇಸ್. ಆ ಕೃಪೆಯಿಂದ ನಿನ್ನ ಹತ್ರ ಏನು ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ನೀನು ಮಾಡುತ್ತಿ. ಪ್ರೈಸ್ ಗಾಡ್. ನಿನ್ನ ಹತ್ರ ಏನು ಮಾಡಲಿಕ್ಕೆ ಆಗಲಿಲ್ಲ ಅದನ್ನು ದೇವರ ಕೃಪೆ ಮಾಡುತ್ತದೆ. ಅಪೊಸ್ತಲ ಪೌಲ ಹೇಳುತ್ತಾನೆ, ಅವರೆಲ್ಲರಿಗಿಂತ ಹೆಚ್ಚಾಗಿ ನಾನು ಪ್ರಯಾಸ ಪಟ್ಟೆನು, ಪ್ರಯಾಸ ಪಟ್ಟದ್ದು ನಾನಲ್ಲ, ನನ್ನಲ್ಲಿರುವ ಆತನ ಕೃಪೆ. ದ ಗ್ರೇಸ್. ಗ್ರೇಸ್ ಇಸ್ ದ ಎಬಿಲಿಟಿ ಆಫ್ ಗಾಡ್. ಎಬಿಲಿಟಿ, ದೇವರ ಸಾಮರ್ಥ್ಯ, ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್. ದೇವರ ಸಾಮರ್ಥ್ಯ ಇಸ್ ದ ಪವರ್ ಆಫ್ ಗಾಡ್, ಎಬಿಲಿಟಿ ಆಫ್ ಗಾಡ್. ಗ್ರೇಸ್ ನಿಮ್ಮನ್ನು ಬಿಲ್ಡ್ ಮಾಡುತ್ತದೆ, ಗ್ರೇಸ್ ನಿಮ್ಮನ್ನು ಸ್ಟ್ರೆಂಥನ್ ಮಾಡುತ್ತದೆ, ಗ್ರೇಸ್ ನಿಮ್ಮನ್ನು ಪ್ರೊಡಕ್ಟಿವ್ ಮಾಡುತ್ತದೆ, ಕೃಪೆ ನಿಮ್ಮನ್ನು ಫ್ರೂಟ್ಫುಲ್ ಮಾಡುತ್ತದೆ. ಅಪೊಸ್ತಲ ಪೌಲ ಹೇಳ್ತಾನೆ, ಬಿ ಸ್ಟ್ರಾಂಗ್ ಇನ್ ದ ಗ್ರೇಸ್ ಆಫ್ ಗಾಡ್. ಕೃಪೆಯಲ್ಲಿ ಬಲ ಹೊಂದು ಅಂತ ಹೇಳ್ತಾನೆ. ಬಿ ಸ್ಟ್ರಾಂಗ್ ಇನ್ ದ ಗ್ರೇಸ್ ಆಫ್ ಗಾಡ್ ಅಂಡ್ ನಾಲೆಜ್ ಆಫ್ ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಇದ್ದೀರಾ ಇಲ್ಲಿ? ಓಕೆ, ಒಪ್ಪಿಕೊಳ್ಳುವಿರಿ. ನೆಕ್ಸ್ಟ್ ಒಬ್ಬನೇ ದೇವರಿಂದ ಬರುವಂಥ ಮಾನವನ್ನು ಅಂಗೀಕರಿಸದೆ, ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವರಾದ ನೀವು ಹೇಗೆ ನಂಬಿರಿ? ನಮಗೆ ಫಸ್ಟ್ ದೇವರ ಮಾನ ಬೇಕಾ, ಜನರದ್ದೆಲ್ಲ ಮಾನ ಬೇಕಾ? ನಾವು ದೇವರನ್ನು ಪ್ರೀತಿ ಮಾಡುವುದಾದರೆ ಡಸಂಟ್ ಮ್ಯಾಟರ್ ಯಾರು ಹೀಯಾಳಿಸ್ತಾರೆ, ಯಾರು ತಮಾಷೆ ಮಾಡ್ತಾರೆ, ಯಾರು ಗೇಲಿ ಮಾಡ್ತಾರೆ, ನೀನು ಅದನ್ನು ಲಕ್ಷ್ಯಕ್ಕೆ ತಿಳ್ಕೊಳ್ಳುವುದಿಲ್ಲ. ಕೆಲವೊಮ್ಮೆ ನಾವು ಯಾರನ್ನೂ ಪ್ಲೀಸ್ ಮಾಡಲಿಕ್ಕೆ ನಾವು ಅವರ ಹಾಗೆ ಆಗಲಿಕ್ಕೆ ಬಯಸ್ತೇವೆ. ಯಾಕೆ? ಅವರು ನಮ್ಮನ್ನು ಅಂಗೀಕಾರ ಮಾಡಬೇಕಂತ. ರೈಟ್? ಅವ್ರು ನಮ್ಮನ್ನು ಎಕ್ಸೆಪ್ಟ್ ಮಾಡಬೇಕಂತ. ದಟ್ ಈಸ್ ಕಾಂಪ್ರಮೈಸ್ ಲೈಫ್. ಕೇಳ್ತಾ ಇದ್ದೀರಾ? ಕಾಂಪ್ರಮೈಸ್ ಲೈಫ್. ಹೇಳ್ರಿ, ಕಾಂಪ್ರಮೈಸ್ ಲೈಫ್. ಕಾಂಪ್ರಮೈಸ್ ಲೈಫ್ ಇಸ್ ವೆರಿ ವೆರಿ ಡೇಂಜರ್ ಲೈಫ್. ಕ್ರಿಸ್ತನಲ್ಲಿ ಬರುವ ನಂತರ ಕಾಂಪ್ರಮೈಸ್ ಮಾಡಬೇಡ್ರಿ. ಕೇವಲ ದೇವರೊಟ್ಟಿಗೆ ಕಾಂಪ್ರಮೈಸ್ ಮಾಡಿರಿ, ಲೋಕದೊಟ್ಟಿಗೆ ಕಾಂಪ್ರಮೈಸ್ ಮಾಡಬೇಡ್ರಿ. ನಾನು ಮೊದಲು ಕೂಡ ಹೇಳಿದ್ದೇನೆ, ಒಬ್ಬನು 10 ಲಕ್ಷದ ಮನೆ, ಅವನಿಗೆ ಆಗ 10 ಲಕ್ಷ, ಈಗ 50 ಲಕ್ಷ. ಇಲ್ಲಿ 50 ಲಕ್ಷದ ಮನೆ, ಈಗ 50 ಲಕ್ಷದ ಮನೆ. ಒಬ್ಬ ಹೇಳಿದ, ನಿನಗೆ ನಾನು 25 ಲಕ್ಷಕ್ಕೆ ಕೊಡ್ತೇನೆ ಅಂತ. ಎಷ್ಟು ಲಕ್ಷದ ಮನೆ? 50 ಲಕ್ಷದ ಮನೆ ನಿನಗೆ 25 ಲಕ್ಷಕ್ಕೆ ಕೊಡ್ತೇನೆ. ಬಟ್ ಒಂದು, ನಮ್ಮ ಒಟ್ಟಿಗೆ ನೀನು ಸಹಕರಿಸಬೇಕು, ಕಾಂಪ್ರಮೈಸ್ ಮಾಡಬೇಕು. ಏನಂತ ಹೇಳಿದರೆ, ನಮ್ಮದೊಂದು ಮೊಳೆ ಇದೆ ಹಾಲಲ್ಲಿ, ಆಣಿ. ರೈಟ್? ಆಣಿ ಇದೆ, ಅದು ಮಾತ್ರ ಅಲ್ಲಿ ಇಲ್ಲ. ಅವನೆನಿಸ್ತಾ 25 ಲಕ್ಷ ಎಲ್ಲಿ, 5 ರೂಪಾಯಿದು ಆಣಿಯಲ್ಲಿ, ಅದು ನಮಗೆ ಏನು ಅಂತದೆ. ಅವರ ಮಧ್ಯದಲ್ಲಿ ಅಗ್ರಿಮೆಂಟ್ ಆಯಿತು, ಮನೆ ಒಕ್ಕಲಾಯಿತು, ಸೇವಕರನ್ನು ಕರೆದರು,
ರೈಟ್. ಮನೆ ಒಕ್ಕಲಿಗೆ ಇನಾಗ್ರೇಷನ್ ಮಾಡಲಿಕ್ಕೆ ಸೇವಕರನ್ನು ಕರೆದರು, ಆರಾಧನೆ ನಡೆಯಿತು, ವರ್ಷಿಪ್ ಆಯಿತು, ಟೆಸ್ಟ್ ಮನಿ ಕೊಟ್ಟರು. ನೋಡಿ ದೇವರ ಫೇವರ್ ನೋಡಿ ನಮ್ಮ ಜೀವಿತದಲ್ಲಿ. 50 ಲಕ್ಷದ ಮನೆ ನಮಗೆ ಇವತ್ತು ದೇವರು 25 ಇವತ್ತು ದೇವರು ನಮಗೆ ಕೊಟ್ಟಿದ್ದಾನೆ. ನೋಡಿ, ಅವರಿಗೆ ಯಾರಿಗೂ ಮನೆ ಇಲ್ಲ, ದೇವರು ನಮಗೆ ಮನೆ ಕೊಟ್ಟಿದ್ದಾನೆ. ಟೆಸ್ಟ್ ಮನಿ ಆಯಿತು, ಎಲ್ಲರೂ ಊಟ ಮಾಡಿದ್ರು, ರೈಟ್. ಮನೆಗೆ ಹೋದರು, ಲೇಟ್ ನೈಟ್ ಆಯಿತು, 12ವರೆಗೆ ಮಲಗಿದ್ರು. 3 ಗಂಟೆಗೊಂದು ಬೆಲ್ ಬರ್ತದೆ, ಟೈಂಗ್ ಟಾಂಗ್ ಅಂತ. ಒಳ್ಳೆ ನಿದ್ರೆ. ಮುಂಚಿನ ದಿನ ಪ್ರಿಪರೇಷನ್ ಇತ್ತಂತ ಸರಿ ನಿದ್ರೆ ಬರಲಿಲ್ಲ, ರೈಟ್. ಮನೆ ಒಕ್ಕಲಿಗೆ ಜನ ಬರ್ತಾರೆ, ಡೆಕೋರೇಷನ್ ಹಾಕಬೇಕು, ಪುಗ್ಗ ಹಾಕಬೇಕು ಎಲ್ಲ. ಮುಂಚಿನ ರೈಟ್ ಫುಲ್ ಬ್ಯುಸಿಯಲ್ಲಿ ಕ್ಲೀನಿಂಗ್ ಅದೆಲ್ಲ ಆಗ್ತದೆ, ರೈಟ್. ಲಾಸ್ಟ್ ಮೂಮೆಂಟ್ ಕೆಲಸಗಳು ತುಂಬ. ಆಗ ಬಾಗಿಲಿಡುವವನು ಸರಿ ಬರಲಿಲ್ಲ, ಬಾಗಿಲು ಅವನು ಕರೆದು ಫೋನ್ ಮಾಡಿ ನಿದ್ರೆ ತಪ್ಪಿತ್ತು. ಅರ್ಥ ಆಗ್ತದ? ಎಲ್ಲ ಆಯಿತು, ಮನೆ ಒಕ್ಕಲಾಯಿತು. ಮುಂಚಿನ ದಿನದ ನಿದ್ರೆ ಇಲ್ಲ. ಲಾಸ್ಟ್ 12ವರೆಗೆ ಮಲಗಿದಾಗ 3 ಗಂಟೆಗೊಂದು ಬೆಲ್ ಬಂತು, ಟಿಂಗ್ ಟಾಂಗ್ ಅಂತ. ಎದ್ದು ಬಂದರು, ಯಾರಪ್ಪ ಈಗ ರಾತ್ರಿಯಲ್ಲಿ? ಇವು ಬಂದಿದ್ದಾನೆ, ಓಲ್ಡ್ ಓನರ್. ನೀನು ಯಾಕೆ ಬಂದೆ? ನನ್ನ ಆಣಿ ಇದೆಲ್ಲ. ನಾನು ಉಬರ್ ಗುದ್ದಲಿಕ್ಕೆ ಹೋಗಿದ್ದು. ಉಬರ್ ಅಂದರೆ ಗೊತ್ತುಂಟ, ಮೀನು ಹಿಡಿಲಿಕ್ಕೆ ಹೋದದ್ದು. ನನಗೆ ಸ್ವಲ್ಪ ಮೀನು ಸಿಕ್ಕಿತ್ತಲ್ಲಿ. ಅದು ನನ್ನ ಮೊಳೆ ಇದೆ ಅಲ್ಲ, ತೊಟ್ಟೆ ಒಂದು ಇಲ್ಲಿ ಇಡ್ತೇನೆ ಅಂತ ಬಂದೆ ನಾನು. ಒಂದಿನ ಸುಮ್ಮನೆ ಆದರು. ನೆಕ್ಸ್ಟ್ ಡೇ ಪುನಃ ರಾತ್ರಿಗೆ ಟೈಮಿಂಗೇ ಇಲ್ಲ. ಒಮ್ಮೆ 5 ಗಂಟೆಗೆ ಬೆಲ್ ಆಗ್ತದೆ, ಒಮ್ಮೊಮ್ಮೆ 2 ಗಂಟೆಗೆ ಬೆಲ್ ಆಗ್ತದೆ, ಒಮ್ಮೊಮ್ಮೆ ಏನೋ ಇಡ್ಲಿಕ್ಕೆ ಬರ್ತಾನೆ, ಒಮ್ಮೆ ತೆಗಿಲಿಕ್ಕೆ ಹೋಗ್ತಾನೆ. ಮನೆಯಲ್ಲಿ ಗಲಾಟೆ ಸ್ಟಾರ್ಟ್ ಆಯಿತು, ಮನೆಯಲ್ಲಿ ಸಮಾಧಾನ ಇಲ್ಲ. ಎಂತ ಇದು? ಮೊನ್ನೆ ಟೆಸ್ಟ್ ಮನೆ ಕೊಟ್ಟದ್ದು ಎಂತ ಆಯ್ತು ಅದು? ದೇವರು ನಮ್ಮ ಜೀವಿತದಲ್ಲಿ ಯಾಕೆ ಹೀಗೆ ಮಾಡಿದ್ದಾರೆ? ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಾಗುವುದಿಲ್ಲ, ಏನೇನೋ ಆಗ್ತಾ ಇದೆ. ದೇವರು ಯಾಕೆ ನಮ್ಮ ಜೀವಿತದಲ್ಲಿ ಹೀಗೆ ಮಾಡಿದ್ದಾನೆ? ಯಾಕೆ ನಮ್ಗೆ ಹೀಗೆಲ್ಲ ಕಷ್ಟ ಕೊಡ್ತಾನೆ? ದೇವರು ಕೊಟ್ಟದ್ದು ಅವರೇ ಮಾಡಿದ್ದ. ದಿಸ್ ಇಸ್ ಕಾಲ್ ಕಾಂಪ್ರಮೈಸ್ಡ್ ಲೈಫ್. ಕಾಂಪ್ರಮೈಸ್ ಲೈಫಲ್ಲಿ ಯಾವಾಗಲೂ ಸೈತಾನಿಗೆ ಒಂದು ಡೋರ್ ಓಪನ್ ಇರ್ತದೆ. ಅವನಿಗೆ ಖುಷಿ ಬಂದಾಗ ನಿಮ್ಮನ್ನು ಟಾರ್ಚರ್ ಮಾಡಲಿಕ್ಕೆ ನೀವೆಷ್ಟೇ ಪ್ರೇಯರ್ ಮಾಡಿ, ಈಗ ಕೈ ಎತ್ತುವಾಗ ಹಿಂದಿನಿಂದ ಬಂದು ತುಳಿತಾನೆ. ಯಾಕೆ? ಫಸ್ಟ್ ಕಾಂಪ್ರಮೈಸ್ನ ಆಣಿಯನ್ನು ತೆಗೀರಿ, ಬಿಸಾಡ್ರಿ, ಕೀಲಾಕಿರಿ. ಮತ್ತೆ ಪ್ರಾರ್ಥನೆ ಮಾಡ್ರಿ. ಮೇನ್ ಡೋರ್ ಸೈತಾನಿಗೆ ಓಪನ್ ಇಟ್ಟು ಕಾಂಪ್ರಮೈಸ್ ಮಾಡಿ ಮತ್ತು ನಾವು ಪ್ರಾರ್ಥನೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ. ಆಗುದಿಲ್ಲ. ಮೊದಲು ಅವನಿಗೆ ಓಪನ್ ಮಾಡಿದ ಎಲ್ಲ ಡೋರ್ಗಳನ್ನು ಬಂದ್ ಮಾಡ್ರಿ. ಎಲ್ಲೆಲ್ಲ ಆಣಿ ಇಟ್ಟಿದೆ ಗೋಡೆಯಲ್ಲಿ ತೆಗೀರಿ, ಬಿಸಾಡ್ರಿ. ಮನೆಗೆ 5 ಲಕ್ಷ ಜಾಸ್ತಿ ಕೊಟ್ಟರು ತೊಂದರೆ ಇಲ್ಲ, ಆಣಿ ಬೇಡ ಅಂತ ಹೇಳ್ರಿ. ಅರ್ಥ ಆದವರು ಒಂದು ಜೋರಾಗಿ ಚಪ್ಪಾಳೆ ತಟ್ರಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲ. ಪ್ರೀತಿ ಇದ್ದರೆ ಆತನು ಹೇಳಿದೆಲ್ಲವನ್ನು ಮಾಡುತ್ತೀರಿ. ಎವ್ರಿ ಟೈಮ್ ನೀವು ದೇವರ ವಾಕ್ಯವನ್ನು ಕೇಳುವುದಂದ್ರೆ ದುಷ್ಟನಿಗೆ ಡೋರ್ ಬಂದ್ ಮಾಡುವುದು. ಕಾಂಪ್ರಮೈಸ್ನ ಡೋರ್ಗಳನ್ನು ಬಂದ್ ಮಾಡುವುದು. ಆತ್ಮಿಕ ಲೋಕದಲ್ಲಿ ಡೋರ್ಗಳು ಬಂದಾದರೆ ಅವುಗಳು ಓಪನ್ ಆಗುವುದಿಲ್ಲ. ಯೇಸು ಸ್ವಾಮಿ ಹೇಳಿದ, ನೀವು ನನ್ನ ಸಹನ ವಾಕ್ಯವನ್ನು ಕೇಳಿದರಿಂದ ಈಗ ನಿನ್ನ ಮೇಲೆ ಒಂದು ಗುಡ್ ಡೋರ್ ಅನ್ನು ಓಪನ್ ಮಾಡಿದ್ದೇನೆ. ನಾನು ತೆರೆದದನ್ನು ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ, ನಾನು ಮುಚ್ಚಿದ ಬಾಗಿಲನ್ನು ಯಾರು ತೆರೆಯಲಿಕ್ಕೆ ಆಗುವುದಿಲ್ಲ. ಓದಿದ್ದೀರಾ? ಓದಿರಿ. ರೆವಲೇಷನ್ 3:7 ಓದಿರಿ. 3:7 ಫಿಲದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಈ ಸಭೆಯಲ್ಲಿ ಮಾತ್ರ ಫಾಲ್ಟ್ ಇಲ್ಲ. ಒಂದು ತಪ್ಪು ಕೂಡ ಹೊರಿಸ್ತಿಲ್ಲ ಈ ಸಭೆಗೆ. 7 ಸಭೆಯಲ್ಲಿ
ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈ ಉಳ್ಳವನು. ದಾವೀದನ ಬೀಗದ ಕೈ ಅಂದರೆ ವರ್ಡ್. ಡೇವಿಡ್ ಯಾಕೆ ಲೈಫಲ್ಲಿ ಸಕ್ಸಸ್ ಆದ? ಯಾಕಂದ್ರೆ ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಹಗಲು ಇರುಳು ಧ್ಯಾನ ಮಾಡುವವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ, ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ, ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವನು ಕೈ ಹಾಕಿದ ಪ್ರತಿಯೊಂದು ಕೆಲಸವು ಸಫಲ ಆಗ್ತದೆ. ದಾವೀದನ ಬೀಗದ ಕೈ ಉಳ್ಳವನು, ಯಾರು ಮುಚ್ಚಕೊಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ, ಯಾರು ಹೇಳಿದರೂ ಕಾಂಪ್ರಮೈಸ್ ಮಾಡದೆ, ನನ್ನ ವಾಕ್ಯವನ್ನು ಕಾಪಾಡಿದರಿಂದ. ಆಹಾ ಹೇಳ್ರಿ, ಆಹಾ ಏನು ಕಾಪಾಡಿದರಿಂದ? ಆಹಾ ಏನಲ್ಲ, ವಾಕ್ಯವನ್ನು ಕಾಪಾಡಿದರಿಂದ. ಹೀಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ದಿಸ್ ಎ ಗುಡ್ ಡೋರ್, ದಿಸ್ ಎ ಡೋರ್ ಆಫ್ ಪೀಸ್, ದಿಸ್ ಎ ಡೋರ್ ಆಫ್ ಜಾಯ್, ಡೋರ್ ಆಫ್ ಫೇವರ್, ಡೋರ್ ಆಫ್ ಪ್ರಾಸ್ಪರಿಟಿ, ಡೋರ್ ಆಫ್ ಇಟರ್ನಲ್ ಲೈಫ್, ಡೋರ್ ಆಫ್ ಜಾಯ್, ಡೋರ್ ಆಫ್ ಸಕ್ಸಸ್. ಗುಡ್ ಡೋರ್ಸ್, ನಾಟ್ ಬ್ಯಾಡ್ ಡೋರ್ಸ್. ಇದು ಆಣಿಯ ಡೋರ್ ಅಲ್ಲ, ಇದು ವಾಕ್ಯದ ಡೋರ್. ಎವ್ರಿ ಟೈಮ್ ನೀವು ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟಾಗ ನಿಮಗೆ ರೈಟ್ ಡೋರ್ಗಳು ತೆರೆಯಲ್ಪಡ್ತವೆ, ರಾಂಗ್ ಡೋರ್ಗಳು ಮುಚ್ಚಲ್ಪಡ್ತವೆ. ನೀವು ಕೆಲವು ಕಡೆಯಲ್ಲಿ ಹೋದಾಗ ನಿಮ್ಗೆ ಗೊತ್ತಾ, ಒಂದು ಬಾಗಿಲು ತೆರೆದರೆ ಮತ್ತೊಂದು ಬಾಗಿಲು ಮುಚ್ಚುತ್ತದೆ. ಎಲ್ಲಿ ಎಂಟರ್ ಆಗಿದ್ದೀರ ಅಂತ ನೀವು ನೋಡಿದ್ದೀರಾ? ಕೆಲವು ಕಡೆ ಹೋಗುವಾಗ ಅದನ್ನು ಮುಚ್ಚದೆ ಇದು ಓಪನ್ ಆಗುವುದಿಲ್ಲ. ಎಷ್ಟು ಮಂದಿ ಅಂತ ಡೋರಿಗೆ ಹೋಗಿದ್ದೀರಾ? ಇದನ್ನು ಮುಚ್ಚದಿದ್ದರೆ ಅದು ಓಪನ್ ಆಗುದಿಲ್ಲ, ಅದು ಓಪನ್ ಆದರೆ ಇದು ಮುಚ್ಚುತ್ತದೆ. ಅದೇ ರೀತಿ ಆಣಿಯ ಡೋರ್ ಓಪನ್ ಆಗದಿದ್ದು ಮುಚ್ಚದಿದ್ದರೆ ಈ ಡೋರ್ ಓಪನ್ ಆಗುವುದಿಲ್ಲ. That means you are not compromised with God, you are compromised with the devil. ವಾಕ್ಯವನ್ನು ಕೇಳುವುದಂದ್ರೆ ದೇವರೊಟ್ಟಿಗೆ ನೀವು ಕಾಂಪ್ರಮೈಸ್ ಮಾಡುವುದು, ನೀವು ದೇವರೊಟ್ಟಿಗೆ ನೀವು ಎಗ್ರಿ ಆಗುವುದು. ನಿಮ್ಮ ಆರೋಗ್ಯದ ವಿಷಯದಲ್ಲಿ ದೇವರ ವಾಕ್ಯದೊಟ್ಟಿಗೆ ಎಗ್ರಿ ಆಗುವುದು, ನಿಮ್ಮ ಮದುವೆಯ ಜೀವಿತದ ಬಗ್ಗೆ ದೇವರೊಟ್ಟಿಗೆ ಎಗ್ರಿ ಆಗುವುದು, ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವರೊಟ್ಟಿಗೆ ಎಗ್ರಿ ಆಗುವುದು, ನಿಮ್ಮ ದಾಂಪತ್ಯ ಜೀವಿತದ ಬಗ್ಗೆ ದೇವರೊಟ್ಟಿಗೆ ಎಗ್ರಿ ಆಗುವುದು, ನಿನ್ನ ಹೆಂಡತಿ ಮಕ್ಕಳೊಟ್ಟಿಗೆ ವಿಷಯದಲ್ಲಿ ದೇವರೊಟ್ಟಿಗೆ ಎಗ್ರಿ ಆಗುವುದು, ನಿನ್ನ ಫೈನಾನ್ಸ್ ಬಗ್ಗೆ, ನಿನ್ನ ಬಿಸ್ನೆಸ್ ಬಗ್ಗೆ ದೇವರೊಟ್ಟಿಗೆ ಎಗ್ರಿ ಆಗುವುದು. ವೆನ್ ಯು ಎಗ್ರಿ ವಿತ್ ಗಾಡ್, ಗಾಡ್ ವಿಲ್ ಪುಟ್ ಎಡ್ಜ್. ಪ್ರೈಸ್ ಗಾಡ್. ನಿನ್ನ ಸುತ್ತಲೂ ಒಂದು ಬೇಲಿಯನ್ನು ಹಾಕ್ತಾನೆ, ಬೇಲಿಯನ್ನು ಹಾಕುತ್ತಾನೆ. ಕಮಾನ್ ಹೇಳಿ, ನಾನು ಇದ್ದ ಹಾಗೆ ಇರುವುದಿಲ್ಲ. ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ಅಲ್ಲ. ಓಹೋ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನೇನು ಅಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಯಾವಾಗಲೂ ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕಮಾನ್ ಕರಗುವುದು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನನಗೆ ಸಾಕಯ್ಯ. ಓ ಯಾವಾಗಲೂ. ಹೇಳ್ರಿ, ನಾವು ಲೋಕದೊಟ್ಟಿಗೆ ಸಹಕರಿಸುವವರಲ್ಲ, ಕಾಂಪ್ರಮೈಸ್ ಮಾಡುವವರಲ್ಲ. ಕಾಂಪ್ರಮೈಸ್ ಮಾಡುವುದಂದ್ರೆ ನಿನ್ನ ಜೀವಿತದಲ್ಲಿ ಯಾವಾಗಲೂ ದುಷ್ಟನಿಗೆ ಒಂದು ಡೋರ್ ಓಪನ್ ಇಡ್ತೀರಿ.
ಮೇ ಬಿ ನ್ಯಾಚುರಲ್ ನೀವು ಅನ್ನಿಸ್ಬೋದು, ಸಿಂಪಲ್ ಅಂತ. ಕೆಲವೊಂದು ದೊಡ್ಡ ಡೋರ್ ಓಪನ್ ಆಗಬೇಕಾದ್ರೆ ಒಂದು ಸಣ್ಣ ಬೀಗದ ಕೈ, ಆ ಬೀಗದ ಕೈಯನ್ನು ರಿಜೆಕ್ಟ್ ಮಾಡಿ ಆನೆಯನ್ನು ತಂದು ಹೊಡೆಯುತ್ತೇನೆ ಅಂದರೆ ಹೊಡೆಯುವುದಿಲ್ಲ. ನಿಮಗೆ ಕಾಣೋದು ಬೀಗದ ಕೈ ಚಿಕ್ಕ, ಆನೆ ದೊಡ್ಡದು. ಕೆಲವು ಡೋರ್ಗಳು ಆನೆ ಬಂದು ಗುದ್ದಿದರೂ ಒಡೆಯುವುದಿಲ್ಲ. ಕೆಲವು ಡೋರ್ಗಳಿಗೆ ಸಣ್ಣ ಬೀಗದ ಕೈ ಬೇಕು. ಆ ಸಣ್ಣ ಬೀಗದ ಕೈಯನ್ನು ಅಲಕ್ಷ್ಯ ಮಾಡಿಬಿಡ್ರಿ. ಆ ಬೀಗದ ಕೈ ಬೇರೆ ಯಾರಲ್ಲ, ದೇವರ ವಾಕ್ಯ. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಆ ಬೀಗದ ಕೈ ಯಾವುದು? ದೇವರ ವಾಕ್ಯ. ನಿಮ್ಮ ಮನೆಯಲ್ಲಿ ಕಬಟಲ್ಲಿ ಎಲ್ಲ ಇದೆ, ಫುಲ್ ಇದೆ, ಫ್ರಿಜ್ಜಲ್ಲಿ ತುಂಬ ಇದೆ. ಮಮ್ಮಿ ಹೇಳಿದ್ದಾರೆ ಎಲ್ಲವನ್ನು ತಿನ್ನು ಅಂತ. ಒಳ್ಳೆ ಬಟ್ಟೆಯನ್ನು ಹಾಕು ಬೇಕಾದ, ಬಟ್ ಎಲ್ಲವನ್ನು ಕೀ ಕೊಟ್ಟು ಹೋಗಿದ್ದಾರೆ. ಫ್ರಿಜ್ಜಿಯ ಕೀಯನ್ನು ಕಬಟಿಗೆ ಹಾಕಿದರೆ, ಕಬಟಿನ ಕೀಯನ್ನು ಫ್ರಿಜ್ಜಿಗೆ ಹಾಕಿದರೆ, ಎರಡರ ಕೀಯನ್ನು ಮತ್ತೆ ಯಾವುದಕ್ಕೂ ಹಾಕಿದರೆ ಓಪನ್ ಆಗುವುದಿಲ್ಲ. ಇವನ್ ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಎಲ್ಲ ಕೀ. ರೈಟ್? ಕೇಳ್ತಾ ಇದ್ದೀರಾ? ಅದು ಕಬಟ್ನ ಮುಂದೆ ಉಟ್ಕೊಂಡು ಅಡ್ಡ ಬಿದ್ದು ಉಪವಾಸ ಮಾಡಿದ್ರೆ ಓಪನ್ ಆಗುವುದಿಲ್ಲ ಕಬಟ್. ಹಲೋ, 8 ಗಂಟೆ ಟಂಗ್ಸಲ್ಲಿ ಮಾತಾಡಿದ್ರು ಕೂಡ ಕಬಟ್ ಓಪನ್ ಆಗುವುದಿಲ್ಲ. ಕಬಟ್ ಓಪನ್ ಆಗುವುದು ಯಾವಾಗ? ಕೀ ಹಾಕಿದಾಗ. ಬಟ್ ಕೆಲವೊಮ್ಮೆ ನಾವು ಟಂಗ್ಸಲ್ಲಿ ಮಾತಾಡ್ತೀವಿ, ಯಾಕೆಂದರೆ ನಮಗೆ ಕೀಗಳು ಸಿಗಲಿಕ್ಕೆ. ಉಪವಾಸ ಮಾಡ್ತೇವೆ ರೈಟ್ ಕೀಯನ್ನು ಡಿಸರ್ನ್ ಮಾಡಲಿಕ್ಕೆ. ಹಲೋ, ಕೇಳ್ತಾ ಇದ್ದೀರಾ? ಎಷ್ಟು ನಾನು ಉಪವಾಸ ಮಾಡಿದೆ ಮಮ್ಮಿ, ನಾನು ಉಪವಾಸ ಮಾಡಿ ಸಾಕಾಯಿತು, ನನಗೇನು ದೊರಕಲಿಲ್ಲ, ಎಲ್ಲ ಬಂದು. ನೀವು ಆಲೋಚನೆ ಮಾಡಿ, ಲಾಕ್ ಇದ್ದ ಕಬಟ್ನ ಮುಂದೆ ನೀವು ತಲೆ ಗುದ್ದಿದ್ರು ಕಬಟ್ ಓಪನ್ ಆಗೋದಿಲ್ಲ. ಉಪವಾಸ ಮಾಡಿದ್ರು, ಹಾಡು ಹಾಡಿದ್ರು, ಅದು ಓಪನ್ ಆಗೋದಿಲ್ಲ. ತೆರೆಯಲಿ 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 ತೆರೆಯಲಿ. ಯಾವ ಲಿರಿಕ್ಸ್ ಹಾಕಿದ್ರು ತೆರೆಯುವುದಿಲ್ಲ, ಕೀ ಹಾಕಬೇಕು. ಹಲ್ಲೆಲೂಯಾ. ನಾವು ವರ್ಷಿಪ್ ಮಾಡುವಾಗ ಕೂಡ ಇಮೋಷನಲ್ ಹಾಡಿದರೆ ರಲ್ಮ್ ಓಪನ್ ಆಗೋದಿಲ್ಲ. ವಿ ನೀಡ್ ಟು ಸಿಂಗ್ ವರ್ಡ್. ನಾವು ವಾಕ್ಯವನ್ನು ಹಾಡಬೇಕು. ಹಲ್ಲೆಲೂಯಾ. ನಮ್ಮ ಲಿರಿಕ್ಸ್ಗಳು ವಾಕ್ಯಾನುಸಾರವಾಗಿದ್ದರೆ ಮಾತ್ರ ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ರಲ್ಮ್ ಆಫ್ ದ ಸ್ಪಿರಿಟ್. ಕೆಲವೊಮ್ಮೆ ಸಾಂಗ್ ಖುಷಿ ಆಗ್ತದೆ ಇಮೋಷನಲ್ಲಿ. ನಮ್ಮ ಇಮೋಷನಿಗೆ ದೇವರು ಮೂವ್ ಆಗುವುದಿಲ್ಲ. ದೇವರು ಮೂವ್ ಆಗುವುದು ನಮ್ಮ ಫೇತಿಗೆ. ದೇವರು ನಮ್ಮ ಕಣ್ಣೀರಿಗೆ ಆನ್ಸರ್ ಕೊಡುವುದಲ್ಲ, ದೇವರು ನಮ್ಮ ಫೇತಿಗೆ ಆನ್ಸರ್ ಕೊಡುತ್ತಾನೆ. ಬಟ್ ನಿನ್ನ ಕಣ್ಣೀರನ್ನು ಆತ ನೆಗ್ಲೆಕ್ಟ್ ಮಾಡುವುದಿಲ್ಲ. ನಿನ್ನ ಕಣ್ಣೀರು ಬುದ್ದಲಿಯಲ್ಲಿ ತುಂಬಲ್ಪಡುತ್ತದೆ. ರೈಟ್? ಕಬಟ್ನ ಮುಂದೆ ಮಮ್ಮಿ ಒಂದು ಏನಿಟ್ಟಿದ ತಟ್ಟೆ ಇಟ್ಟಿದ್ದಾರೆ. ನೀನು ಕಣ್ಣೀರು ಹಾಕ್ತಾ ಇದ್ದಿ, ತೆರೆಯಲ್ಪಡಿದೆ ಅಂತ. ಬಾಗಿಲು ತೆರೆಯಲ್ಪಡುವುದಿಲ್ಲ, ಬಟ್ ಕಣ್ಣೀರು ಬಟ್ಟಲಲ್ಲಿ ತುಂಬಲ್ಪಡ್ತದೆ. ಮಮ್ಮಿ ಅದು ನೆಗ್ಲೆಕ್ಟ್ ಮಾಡೋದಿಲ್ಲ. ಬಟ್ ಮಮ್ಮಿ ಹೇಳ್ತಾಳೆ, ನೀನು ಕಬಟ್ಟನ್ನು ಕೀ ಹಾಕಿ ಓಪನ್ ಮಾಡಬೇಕಿತ್ತಲ್ವಾ. ಅದೇ ರೀತಿ ನಿಮ್ಮ ಕಣ್ಣೀರಿಗೆ ದೇವರು ಮೂವ್ ಆಗೋದಿಲ್ಲ. ವಿದೌಟ್ ಟಿಯರ್ಸ್, ವಿದೌಟ್ ಕಣ್ಣೀರು ಇಲ್ಲದೆ ಯಾರೂ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ ಅಂತ ಬೈಬಲ್ ಹೇಳುವುದಿಲ್ಲ. ನಂಬಿಕೆ ಇಲ್ಲದೆ ಯಾರೂ ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ಮೇ ಬಿ ನೀವು ತುಂಬ ಕಣ್ಣೀರು ಹಾಕಿದ್ದೀರಿ. ಕಣ್ಣೀರೇ ಕೆಲವೊಮ್ಮೆ ಹೇಳ್ತೀವಿ ಪ್ರವಾಹ ಆಯ್ತಂತ. ಪ್ರವಾಹ, ಕಣ್ಣೀರ ಕಡಲಲ್ಲಿಯೇ ಕಣ್ಣೀರ ಕಡಲಲ್ಲಿಯೇ. ಕೇಳಿದ್ದೀರಾ? ಸಾಂಗ್ ಕೇಳಿದ್ದೀರಾ? ನಾವು ಕಣ್ಣೀರ ಕಡಲಲ್ಲಿರುವುದಲ್ಲ, ಕೃಪೆಯ ಸಾಗರದಲ್ಲಿರುವವನು ನಾವು. ಆ ಕಣ್ಣೀರನ್ನು ಆತನು ಕೊಂಡೋಗಿದ್ದಾನೆ. ಪ್ರೈಸ್ ಗಾಡ್. ಕೆಲವೊಮ್ಮೆ ನಿಮ್ಮ ಪೇನ್, ಹರ್ಟ್ ಆಗುವಾಗ ಕಣ್ಣೀರು ಬರುತ್ತದೆ. ಬೈಬಲ್ ಹೇಳುತ್ತದೆ ಲೋಕಾನುಸಾರವಾದ ದುಃಖವು ಅದು ಮರಣವುಂಟು ಮಾಡುತ್ತದೆ. ಇಟ್ ವಿಲ್ ಬ್ರಿಂಗ್ ಪೇನ್ ಅಂಡ್ ಹರ್ಟ್. ಲೋಕಾನುಸಾರವಾದ ದುಃಖ. ಬಟ್ ದೇವರ ಚಿತ್ತಾನುಸಾರವಾದ ದುಃಖವು ಅದು ರಕ್ಷಣೆಗೆ ಕಾರಣವಾಗಿದೆ. ದಟ್ ಮೀನ್ಸ್ ಯು ಆರ್ ರಿಪೆಂಟ್. ನೀನು ಮಾನಸಾಂತರ ಹೊಂದ್ತಾ ಇದ್ದಿ.
ಮಾನಸಾಂತರ ಅಂತ ಹೇಳಿದ್ರೆ ನಿನ್ನ ಚೇಂಜ್ ದ ವೇ ಯು ಥಿಂಕ್. ಮಾನಸಾಂತರ ಅಂದರೆ ಗೋಳಾಡುವುದಲ್ಲ, ಮಾನಸಾಂತರದ ಅವ್ವಬ್ಬಬ್ಬಬ್ಬ ಅಂತ ಹೇಳುವಂಥದ್ದಲ್ಲ. ರೈಟ್? ಮಾನಸಾಂತರ ಅಂತ ಹೇಳಿದರೆ ಚೇಂಜ್ ದ ವೇ ಯು ಥಿಂಕ್, ನೀನು ಆಲೋಚಿಸುವ ರೀತಿಯನ್ನು ಬದಲಾಯಿಸುವಂಥದ್ದು. ಹೇಳ್ರಿ, ನಾನು ಇದ್ದ ಹಾಗೆ ಇರುವುದೇ ಇಲ್ಲ. ಏನಿಲ್ಲದೆ ದೇವರಿಗೆ ಮೆಚ್ಚಿಸ್ಲಿಕ್ಕೆ ಆಗುವುದಿಲ್ಲ. ನಂಬಿಕೆ ಇಲ್ಲದೆ ಓದಿ ಆ ವಚನವನ್ನೇ ಓದಿ. 11 chapter 6 verse. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಬಟ್ ವಿದೌಟ್ ಫೇತ್ ಇಟ್ ಈಸ್ ಇಂಪಾಸಿಬಲ್, ನಾಟ್ ಪಾಸಿಬಲ್, ಇಂಪಾಸಿಬಲ್ ಟು ಪ್ಲೀಸ್ ಹಿಮ್. ಫಾರ್ ಹಿ ಹೂ ಕಮ್ಸ್ ಟು ಗಾಡ್ ಮಸ್ಟ್ ಬಿಲೀವ್ ದಟ್ ಹಿ ಈಸ್. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ಎಷ್ಟು ಮಂದಿ ನಂಬುತ್ತೀರಿ ದೇವರು ಇದ್ದಾನೆ? ಹೇಳ್ರಿ, ನಾವು ಗಾಳಿಗೆ ಪ್ರೀಚ್ ಮಾಡುವವರಲ್ಲ, ದೇವರು ಇದ್ದಾನೆ ಎಂಬ ಕಾನ್ಷಿಯಸ್ ಅಲ್ಲಿ ನಾವು ಪ್ರೀಚ್ ಮಾಡುವವರು. ಆ ಕಾನ್ಷಿಯಸ್ ನಮ್ಮ ಒಳಗಿರಬೇಕು, ದೇವರು ಇದ್ದಾನೆ. ರಿಲಿಜಿಯಸ್ ಆಗಿ ನಾವು ನಂಬುವವರಲ್ಲ. ವಿ ನೋ ದ್ಯಾಟ್ ವಿ ನೋ ಗಾಡ್ ಈಸ್ ಹಿಯರ್. ದೇವರು ಇದ್ದಾನೆ. ಫೇತ್ ಮಾತ್ರ ಹೇಳ್ತದೆ ದೇವರು ಇಲ್ಲಿದ್ದಾನೆ. ರಿಲಿಜನ್ ಹೇಳ್ತದೆ ದೇವರು ಒಂದು ದಿನ ನಮಗೆ ಸಿಗ್ತಾನೆ. ಬೈಬಲ್ ಹೇಳ್ತದೆ ಅದರ ನಂಬಿಕೆ ಅಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ಹೇಳಿ, ದೇವರು ಇದ್ದಾನೆ. ದ ಕ್ವಶನ್, ಹೇಗಿದ್ದಾನೆ? ಹೇಗಿದ್ದಾನೆ? ಹೌದು, ದೇವರಿದ್ದಾನೆ. ಹೇಗಿದ್ದಾನೆ? ಕಮಾನ್, ಮಾತಾಡ್ರಿ. ದೇವರು ಇದ್ದಾನೆ, ಹೌದು. ಹೇಗಿದ್ದಾನೆ? ವಾಕ್ಯದಲ್ಲಿ ಬರೆದ ಹಾಗೇ ಇದ್ದಾನೆ. ಹೇಳಿ, ವಾಕ್ಯದಲ್ಲಿ ಬರೆದ ಹಾಗೇ ಇದ್ದಾನೆ. ಹೇಗಿದ್ದಾನೆ? ಆಕಾಶವು ಆತನ ಸಿಂಹಾಸನ, ಭೂಮಿಯು ಆತನ ಪಾದಪೀಠ. ರೈಟ್? ದೇವರಿಗೆ ಕೈ ಇದೆ, ದೇವರಿಗೆ ಕಣ್ಣಿದೆ, ದೇವರಿಗೆ ಕಾಲಿದೆ, ದೇವರಿಗೆ ಕಿವಿ ಇದೆ. ಬೈಬಲ್ ಹೇಳ್ತದೆ ನಿಮ್ಮನ್ನು ಸ್ವಸ್ಥ ಮಾಡೋ ನನ್ನ ಕೈ ಮೋಟು ಕೈ ಅಲ್ಲ, ನನ್ನ ಕರೆಕ್ಟ್ ಇದೆ ಕೈ. ದೇವರು ಹೇಳ್ತಾನೆ. ರೈಟ್? ದೇವರಿಗೆ ಕೈ ಇದೆ. ದೇವರು ಹೇಳ್ತಾನೆ, ನಾನು ಕಿವುಡನಲ್ಲ ನಿಮ್ಮ ಪ್ರಾರ್ಥನೆ ಕೇಳಿಗೆ, ನನ್ನ ಕಿವಿ ಕರೆಕ್ಟ್ ಇದೆ. ದೇವರಿಗೆ ಕಿವಿ ಇದೆ. ರೈಟ್? ದೇವರು ಕನಿಕರ ಉಳ್ಳವನು. ವಾಕ್ಯದಲ್ಲಿ ಏನು ಬರೆಯಬಿಟ್ಟು ಅದೇ ಅವನು. ದೇವರು ದಯೆಯುಳ್ಳವನು. ಸಕಲ ವಿಧದಲ್ಲಿ ನಮ್ಮನ್ನು ಸಂತೈಸುವ ತಂದೆ. ಆತನು ಸಂತೈಸ್ತಾನೆ, ನಿಮ್ಮನ್ನು ಕನಿಕರಿಸ್ತಾನೆ. ಈಸ್ ಎ ಗುಡ್ ಫಾದರ್. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಹಾಗೆ ಆತನಿದ್ದಾನೆ. ಈಸ್ ಎ ಗುಡ್. ಬಟ್ ಯುವರ್ ಸೆನ್ಸ್ ನಾಲೆಜ್ ಕೆನಾಟ್ ಸಿ ಹಿಮ್, ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ಆತನ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಪ್ರೇಸ್ ಗಾಡ್. ಆ ವಾಕ್ಯ ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸಿದಾಗ ಆ ವಾಕ್ಯ ನಿಮ್ಮ ಒಳಗೆ ಜೀವಂತವಾಗಿರುತ್ತದೆ. ಆತನ ಪ್ರೀತಿ ನಿಮ್ಮ ಜೀವಿತದಲ್ಲಿ ರಿಯಲ್ ಆಗುತ್ತದೆ. ಆತನ ಕರುಣೆ ನಿಮ್ಮ ಜೀವಿತದಲ್ಲಿ ರಿಯಲ್ ಆಗುತ್ತದೆ. ಆತನ ಆರೋಗ್ಯ ನಿಮ್ಮ ಜೀವಿತದಲ್ಲಿ ರಿಯಲ್ ಆಗುತ್ತದೆ. ಆತನ ಸಮಾಧಾನ ನಿಮ್ಮ ಜೀವಿತದಲ್ಲಿ ರಿಯಲ್ ಆಗುತ್ತದೆ. ಆತನ ಮಹಿಮೆ ನಿಮ್ಮ ಜೀವಿತದಲ್ಲಿ ರಿಯಲ್ ಆಗುತ್ತದೆ. ಯು ವಿಲ್ ಬಿ ಎಕ್ಸ್ಪ್ರೆಷನ್ ಆಫ್ ಹಿಸ್ ಲವ್. ನೀವು ಆತನ ಪ್ರೀತಿಯ ಪ್ರಕಾಶವಾಗುತ್ತೀರಿ. You can feel him in your spirit. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ
ನನಗೆ ಸಾಕಯ್ಯ ಓ ಯಾವಾಗಲೂ. Without faith no one can please God. It is impossible. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ಅವನನ್ನು ಹುಡುಕುವವರಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ. ದ ಕ್ವಶನ್, ಆತನು ಎಲ್ಲಿ ಹುಡುಕುತ್ತೀರಿ? ಎಲ್ಲಿ ಹುಡುಕುತ್ತೀರಿ? ಪುಣ್ಯಕ್ಷೇತ್ರಕ್ಕೆ ಹೋಗಿ ಹುಡುಕುತ್ತೀರಾ? ಜೆರುಸಲೇಮ್ಗೆ ಹೋಗಿ ಹುಡುಕುತ್ತೀರಾ? ಹೋಲಿ ಪ್ಲೇಸಿಗೆ ಹೋಗಿ? ಅಲ್ಲಿ ಅವನಿಲ್ಲ. ನಾನು ಹೇಳಿದಲ್ಲ, ದೇವದೂತರು ಬಂದು ಹೇಳಿದ್ದು, ಹುಡುಕ್ಲಿಕ್ಕೆ ಹೋದರು. ಎಲ್ಲಿ? ಗೋರಿ ಹತ್ರ. ಅವನಿಲ್ಲಿಲ್ಲ. ಪ್ಲೇಸ್ ಇಸ್ ಗುಡ್. ಅಫ್ಕೋರ್ಸ್ ಯೇಸು ಕ್ರಿಸ್ತನಲ್ಲಿ ಬರುತ್ತಾನೆ, ಸೆಕೆಂಡ್ ಕಮಿಂಗ್. ಬಟ್ ಎಲ್ಲಿ ಹುಡುಕ್ತಾ ಇದ್ದೇನೆ? ಓದಿರಿ 26:9 ವಚನ, ಯೆಶಾಯ. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ. 26:9 ವಚನ. ರಾತ್ರಿಯಲ್ಲಿ ನಿನ್ನನ್ನು ಮನಪೂರ್ವಕವಾಗಿ ಹಾರೈಸಿದ್ದೇನೆ. ಹೌದು, ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ. ಪ್ರೈಸ್ ಗಾಡ್. ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನು ನಡೆಸುವಾಗ ಭೂನಿವಾಸಿಗಳು ಧರ್ಮಜ್ಞಾನವನ್ನು ಪಡೆದುಕೊಳ್ಳುವರು. ನಮ್ಮ ಆತ್ಮದಲ್ಲಿ ನಿನ್ನನ್ನು ಹೇಗೆ ಹುಡುಕಿದ್ದೇವೆ? ತವಕದಿಂದ ಹುಡುಕಿದ್ದೇವೆ. ಯಾಕಂದರೆ ಆತನು ಜೀವಿಸುವುದು ಒಳಗೆ. ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು. ಈ ಸ್ಕ್ರಿಪ್ಚರನ್ನು 100 ಸರ್ತಿ ಮೆಡಿಟೇಟ್ ಮಾಡಿರಿ. ನಿಮ್ಮ ಕಾನ್ಷಿಯಸ್ ಬರುವವರೆಗೆ ಅವನು ಆಲ್ಟರಲ್ಲಿ ಇರುವುದಲ್ಲ, ಅವನು ಇಲ್ಲಿ ಇರುವುದಂತ. ಎಲ್ಲಿರುವುದು? ಇಲ್ಲಿ. ನಾನು ಅವರಲ್ಲಿ ವಾಸಿಸ್ತಾ ತಿರುಗಾಡುವೆನು. ನೀವಿಲ್ಲಿ ಮುಖ ಮಾಡಿಕೊಂಡು ಚರ್ಚೆಗೆ ಇಲ್ಲಿ ಮುಖ ಮಾಡಿಕೊಂಡ್ರೆ ಅಲ್ಲಿಲ್ಲ ಅವನು. ರೈಟ್? ಇಲ್ಲಿ ಇದ್ದುಕೊಂಡು ಅಲ್ಲಿ ಆರಾಧ್ಯ. ಅವನು ಲೀಡ್ ಮಾಡುವವರು ಮಾತ್ರ, ನಾನು ಪ್ರೀಚ್ ಮಾಡೋದು ಮಾತ್ರ. ನಾನು ನನ್ನ ಒಳಗೆ ಇದ್ದಾನೆ, ನಿಮ್ಮ ಒಳಗೆ ಕೂಡ ಇದ್ದಾನೆ. ನಾನು ತೋರಿಸುವುದು ನಿಮ್ಮ ಒಳಗಿದ್ದವನನ್ನು. ಕೆಲವೊಮ್ಮೆ ನಮ್ಮ ಒಳಗೆ ಇದ್ದುಕೊಂಡು ನಾವು ಎಲ್ಲೆಲ್ಲಿ ಹುಡುಕುತ್ತೇವೆ. ಒಮ್ಮೆ ಒಬ್ಬ ಮರದ ಕೆಲಸ ಮಾಡುವ ವ್ಯಕ್ತಿ, ನಾನು ಸಂಜೆ ಸ್ವಲ್ಪ ಪ್ರಾಯದವರು, ಸುಮಾರು 70-75 ವರ್ಷ ಆಗಿದೆ. ಆ ಪ್ರಾಯದಲ್ಲಿ ಕೂಡ ಅವರು ಮರದ ಕೆಲಸವನ್ನು ಮಾಡ್ತಿದ್ದರು. ಅವರು ಹುಡುಕ್ತಾ ಇದ್ದಾರೆ. ನಾನು ಕೇಳಿದೆ, ಎಂತ ಹುಡುಕ್ತಾ ಇದ್ದೀನಿ ನೀವು ಅಂತ ಕೇಳಿದೆ. ಸುಮಾರು 5 ನಿಮಿಷ ನೋಡಿದೆ. ಹುಡುಕ್ತಾ ಇದ್ದಾರೆ. ಮನೆ ಬಂದಕ್ಕಲ್ಲ, ಅವ್ರಿಗೆ ಹೋಗ್ಲಿಕ್ಕೆಲ್ಲ ಲೇಟ್ ಆಗ್ತಾ ಇದೆ. ನೀನು ಸುಮ್ಮನೆ ಇರು. ನಾನು ಪುನಃ ಕೇಳ್ತಾ ಇದ್ದೇನೆ. ಈ ಜೋಶ್ವನಿಗಿಂತ ಸ್ವಲ್ಪ ದೊಡ್ಡ ಇದ್ದೇನೆ. ನನ್ನನ್ನು ನೋಡುವಾಗ ಸಿಟ್ಟು ಬರ್ತಾ ಇದೆ. ನಾನು ಸ್ವಲ್ಪ ಪೋಖ್ರಿ ಇದ್ದೆ. ರೈಟ್? ಅವ್ರು ಪುನಃ ಕೇಳಿದೆ, ನಾನು ಎಂಚಿನನ್ನು ಆಡುವಾರು, ನೀವು ಎಂತ ಹುಡುಕ್ತಾ ತಡ ಅಪ್ಪಣಿಂಗ್. ನಾನು ವಾಚ್ ಹೊಲ್ದಿತ್ತೆ ಗೊತ್ತಿ, ವಾಚ್ ಕೈಯಲ್ಲಿ ಉಂಟು. ಕೈಯಲ್ಲೇ ಉಂಟು. ಹೋಗುವ ಅವಸರದಲ್ಲಿ ಉಂಟು ನೋಡಿ, ವಾಚನ್ನು ಹುಡುಕ್ತಾ ಇದ್ದಾರೆ. ಅದೇ ರೀತಿ ವಿಶ್ವಾಸಿಗಳು ತಮ್ಮಲ್ಲಿರುವ ಯೇಸುವನ್ನು, ತಮ್ಮಲ್ಲಿರುವ ಪವಿತ್ರ ಆತ್ಮನನ್ನು, ರೈಟ್, ತಿಳಿದುಕೊಳ್ಳುವುದನ್ನು ಬಿಟ್ಟು ಅವರು ಎಲ್ಲೆಲ್ಲೋ ಹುಡುಕುತ್ತಾರೆ. ರೈಟ್? ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವುದು. ಯಾವಾಗಲೂ ನಿಮ್ಮಲ್ಲಿ ಕಾನ್ಷಿಯಸ್ ಇರಲಿ, ದೇವರ ಸಾನ್ನಿಧ್ಯ ಇಲ್ಲಿದೆ. ನಿಮ್ಮ ಮುಂದೆ ರೋಗ ಎಂಬ ಪರ್ವತ ಬಂದರು, ಕೊರತೆ ಎಂಬ ಪರ್ವತ ಬಂದರು, ವೆನ್ ಯು ಅಕ್ನಾಲೆಜ್ ದಟ್ ಪ್ರೆಸೆನ್ಸ್, ಇಮಿಡಿಯೇಟ್ಲಿ ಮೆಲ್ಟ್ ಆಗ್ತದೆ. ಇಟ್ ವಿಲ್ ಮೆಲ್ಟ್. ಯಾವುದೇ ಗೆಡ್ಡೆ ಇರುವುದಾದ್ರೆ ನಿಮ್ಮ ದೇಹದಲ್ಲಿ ಮೆಲ್ಟ್ ಆಗ್ತದೆ. ಹಲ್ಲೆಲೂಯಾ. ಗೆಡ್ಡೆ ಇರುವುದಾದ್ರೆ ಮೆಲ್ಟ್. ಅದಕ್ಕೋಸ್ಕರ ದೇವರು ನಿಮ್ಮನ್ನು ಸಭೆಯಲ್ಲಿ ಕರ್ಕೊಂಡು ನಿಮಗೆ ನಿಮ್ಮ ಪರಿಜ್ಞಾನ ಕೊಡುವಂಥದ್ದು.
ಅದಕ್ಕಿರುವುದು ಸಭೆ. ಯಾವಾಗ ಸಭೆಯಲ್ಲಿ ನೀವು ಇರ್ತೀರಿ, ನಿಮ್ಮ ಒಳಗಿರುವ ಬೆಂಕಿ ಉರಿಯುತ್ತದೆ. ಯು ಆರ್ ಗೋಯಿಂಗ್ ಟು ಬರ್ನ್ ಅಂಡ್ ಶೈನ್. ಬರ್ನ್ ವಿತ್ ಲವ್, ಬರ್ನ್ ವಿತ್ ದ ವಿಸ್ಡಮ್, ಬರ್ನ್ ಇನ್ ಜಾಯ್, ಬರ್ನ್ ವಿತ್ ಹೀಲಿಂಗ್. ಆರೋಗ್ಯದಲ್ಲಿ, ವಿಸ್ಡಮ್ ಅಲ್ಲಿ ನೀವು ಬರ್ನ್ ಆಗುತ್ತೀರಿ, ನೀವು ಪ್ರಜ್ವಲಿಸ್ತೀರಿ, ನೀವು ಉರಿತೀರಿ. ಹಾ, ನಿಮ್ಗೆ ಯಾರು ಅನ್ಯ ಭಾಷೆ ಮಾತಾಡ್ಬೇಕಂತ ನಾನು ಹೇಳಿದಾನ? ಕೃಪಣ್ಣನಿಗೆ ಹೇಳಿದಾನ? ಉರಿತಿರುವಾಗ ಒಳಗಿಂದ ಬರ್ತಾರೆ ರಾಶಾಕ ಬಕರ. ಯಾಕೆ ಬರ್ತದೆ? ಹೋಲಿ ಸ್ಪಿರಿಟ್ ಒಳಗಿಂದ ಮಾತಾಡುವಂತೆ ಪ್ರೇರೇಪಿಸ್ತಾನೆ. ನೀವು ಕೆಲವರು ಅನ್ಯ ಭಾಷೆಯಲ್ಲಿ ಮಾತಾಡಿದ್ದೀರಿ, ನಡುವಿನಲ್ಲಿ ಪ್ರೀಚ್ ಮಾಡುವಾಗ ನಾನು ಹೇಳಿದ್ದೇನೆ ಮಾತಾಡಿ ಅಂತ. ಈಗ ಸ್ಟಿಲ್ ನೀವು ಮಾತಾಡುತ್ತೀರಿ. ಯಾಕೆ? ನಿಮಗೆ ಒಳಗೆ ಅದು ಸ್ಟೋರ್ ಆಗ್ತಾ ಉಂಟು. ನಿಮ್ಮ ಒಳಗಿಂದ ಪವಿತ್ರಾತ್ಮನು ವಾಕ್ಯ ಬೀಳುವಾಗ ಉಂಟು ನೋಡಿ, ಶರ್ಬತ್ತಿಗೆ ಕಡ್ಡಿ ಹಾಕಿದ ಹಾಗೆ ಸ್ವೀಟ್ ಮೇಲೆ ಬರ್ತದೆ. ಪರ್ವತವು ಮೇಣದಂತೆ ನಿನ್ನ ಸನ್ನಿಧಿಯಲ್ಲಿ. ಎಲ್ಲಿದೆ ಸನ್ನಿಧ್ಯ? ನಿಮ್ಮ ಒಳಗಿದೆ. ಯು ಆರ್ ಇನ್ ಹಿಸ್ ಪ್ರೆಸೆನ್ಸ್, ಯು ಆರ್ ಇನ್ ಹಿಸ್ ಪ್ರೆಸೆನ್ಸ್. ಶರ್ಬತ್ತಿಗೆ ಕಡ್ಡಿ ಹಾಕುವುದಂದ್ರೆ ಹೇಳ್ತೇನೆ, ಕೆಲವೊಮ್ಮೆ ನೀವು ಹೋಟೆಲಿಗೆ ಹೋದರೆ ಸಕ್ಕರೆ, ಲೈಮ್ ಜ್ಯೂಸ್ ಮತ್ತೆ ಸ್ವಲ್ಪ ಸೋಡಾ ಹೀಗೆ ಹಾಕಿ ಕೊಡ್ತಾರೆ. ನೀವು ಮತ್ತೊಂದು ಕಡ್ಡಿ ಕೊಡ್ತಾರೆ, ರೈಟ್? ನೀವು ಹೀಗೆಲ್ಲ ಕುಡಿದರೆ ಹೋಟೆಲ್ನವರಿಗೆ ದೂರ್ತೀರಿ. ಈರ್ ಪಂಡರ್ ಬೆಸ್ಟ್ ಕೃಪಣ್ಣೆ ಮಾಡೋಯ್ತೀರಿ, ಬಾರಿ ಎಡ್ಡೆ ಶರ್ಬತ್ ಇತ್ತು, ಒಂದು ಎಂಚ ಚಪ್ಪೆ ಚಪ್ಪೆ, ಒಂದು ಲೈಮ್ ಹಾಕಲಿಲ್ಲ, ಒಂದು ಸಕ್ಕರೆ ಹಾಕಲಿಲ್ಲ, ಜಡ್ಜ್ ಮಾಡ್ತೀರಿ. ಆಗ ಜೋಸೆಫ್ ಫಸ್ಟ್ ಬಂದರೆ ಹಾಗೆ ಅಲ್ಲ. ಅವ್ರು ಹೇಳ್ತಾರೆ, ಅಲ್ಲಿ ಒಂದು ಕಡ್ಡಿ ಕೊಡಲ್ಪಟ್ಟಿದೆ ನೋಡು, ಅದನ್ನು ಅಲ್ಲಾಡಿಸಿ ಸ್ಟರ್ ಅಂತ, ಆಗ ಫುಲ್ಲು ಮಿಕ್ಸ್ ಆಗಿ ರಿಫ್ರೆಶ್ ಆಗ್ತದೆ ಕುಡಿಲಿಕ್ಕೆ. ಅದೇ ರೀತಿ ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ, ಅದನ್ನು ಪ್ರಜ್ವಲಿಸುವಂತೆ ಮಾಡು. ಸ್ಟರ್ ದಟ್ ಗಿಫ್ಟ್. ಪೌಲ ಹೇಳ್ತಾನೆ, ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ಅದು ಹೇಡಿತನದ ಆತ್ಮ ಅಲ್ಲ. ಯಾವಾಗ ನೀವು ವಾಕ್ಯ ಎಂಬ ಕಡ್ಡಿಯನ್ನು ಹಾಕಿ ನೀವು ಹೇಳುತ್ತೀರಿ, ದೇವರು ನನ್ನ ಒಳಗೆ ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ನಂಬುವವರ ಹೊಟ್ಟೆ ಒಳಗಿಂದ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಹರಿಯುತ್ತದೆ, ಭಯ ಡಿಸಪಿಯರ್ ಆಗುತ್ತದೆ. ನೀವು ಒಳಗಿದ್ದದ್ದನ್ನು ಪ್ರಜ್ವಲಿಸ್ತಿದ್ದೀರಿ. ಪಾಸ್ಟ್ರೆ 7 ಗಂಟೆ ಆನಾಗ ಒಂದು ನಮೂನಿ ಪಾಸ್ಟ್ರೆ 7 ಗಂಟೆ ಆಗುವಾಗ ಒಂದು ನಮೂನಿ ಆಗ್ತದೆ. ಭಯ 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 ಭಯ. ಫಿಯರ್ ಇಸ್ ಎ ಪ್ರೆಸೆನ್ಸ್ ಆಫ್ ದ ಡಿಮನ್ಸ್. ನೆನಪಿಟ್ಟುಕೊಳ್ಳಿ, ನೀವು ಆ ಒಂದು ಭಯದ ಎಕ್ಸ್ಪ್ರೆಷನ್ ಆಗುತ್ತೀರಿ. ರೈಟ್? ಫಸ್ಟ್ ಒಂದು ನಮೂನಿತಿ ಭಯ 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 ಆಗ್ತಾ ಇದೆ. ಭಯಕ್ಕೆ ರೂಪ ಇಲ್ಲ. ಭಯ ನಾನಾ ರೀತಿಯಲ್ಲಿ ಮಾತಾಡುತ್ತದೆ. ಕಳಕೊಳ್ಳುವ ಭಯ, ಫಿಯರ್ ಆಫ್ ಫೇಲಿಯರ್, ಫಿಯರ್ ಆಫ್ ಫ್ಯೂಚರ್, ಫಿಯರ್ ಆಫ್ ಸಿಕ್ನೆಸ್, ಫಿಯರ್ ಆಫ್ ಕ್ಯಾನ್ಸರ್, ಫಿಯರ್ ಆಫ್ ಡೆತ್, ಫಿಯರ್ ಆಫ್ ಆಕ್ಸಿಡೆಂಟ್. ಭಯ ಬೇರೆ ಬೇರೆ. ಸ್ವಲ್ಪ ಚಿಂದದ್ದು, ಪ್ರೇಯರ್ ಮಾಡೋದು ಸ್ವಲ್ಪ ಚಿಂದದ್ದು ಜಾಸ್ತಿ ಆದರೆ ಸಾಯುವಂಥ ಭಯ, ಆಕ್ಸಿಡೆಂಟ್ ಆಗುವ ಭಯ. ರೈಟ್? ಮೂಮೆಂಟ್ ಸೈತಾನಿಗೆ ಕೊಡ್ತಾನೆ ಇದನ್ನು. ನಿಮ್ಮ ಮೂಮೆಂಟ್ ಅದನ್ನು ಭಯಪಟ್ಟು ಹೇಳಿದರೆ ನೀವು ಡೋರ್ ಓಪನ್ ಮಾಡ್ತೀರಿ. ಅದರ ಬದಲು ನೀವು ಹೇಳಬೇಕು, ದೇವರು ಕೊಟ್ಟ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ನೀವು ದೇವರಿಗೆ ಡೋರ್ ಓಪನ್ ಮಾಡುತ್ತೀರಿ, ಈ ಡೋರ್ ಕ್ಲೋಸ್ ಮಾಡುತ್ತೀರಿ. ಫಾಸ್ಟ್ರಿ, ನನಗೆ ಸಾಯುವಂತ ಒಂದು ಕನಸು ಬಿತ್ತು, ಕನಸು ಆಕ್ಸಿಡೆಂಟ್ ಆಗುವ. ಇನ್ ದ ನೇಮ್ ಆಫ್ ಜೀಸಸ್, ನಾನು ಹೋಗುವಾಗ ಬರುವಾಗ ಕರ್ತ ನನ್ನಲ್ಲಿ ಇದ್ದಾನೆ, ಆತನನ್ನು ಕಾಪಾಡುತ್ತಾನೆ. ಯಾವ ಉಪದ್ರವ ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ಯು ಆರ್ ಗೋಯಿಂಗ್ ಟು ರಿಜೆಕ್ಟ್ ಅಂಡ್ ಕ್ಲೋಸ್ ದ ಡೋರ್. ಆ ಸೈತಾನನು ರಾತ್ರಿಯಲ್ಲಿ ಕೊಟ್ಟ ಭಯದ ಕನಸುಗಳನ್ನು ನೀವು ಒಪ್ಪಿಕೊಂಡ್ರೆ, ಒಪ್ಪಿಕೊಂಡು ಹೇಳಿದರೆ, ಸೈತಾನದ ಈಗೋ ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿಟ್ಟಿದೆ. ಅದಕ್ಕೆ ನಾವು ವಾಕ್ಯವನ್ನು ಹೇಳಬೇಕು.
ನೀವು ನನ್ನವನನ್ನು ಹೇಳದೆ, ನನ್ನವನ ಅಲ್ಲ ಎಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದರಿಂದ ಈಗೋ ನಿನ್ನ ಮುಂದೆ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾನೆ ಯೇಸು ಹೇಳ್ತಾನೆ. ಹಾಗಾದರೆ ನೀವು ಯಾರಿಗೆ ಡೋರ್ ಓಪನ್ ಮಾಡ್ತೀರಿ? ನೀವೇ ಹೇಳಿ. ದೇವರು ನಿಮಗೆ ವಿಲ್ ಕೊಟ್ಟಿದ್ದಾನೆ, ನೀವು ಯಾರಿಗೆ ಡೋರ್ ಓಪನ್ ಮಾಡಬೇಕು, ಓಪನ್ ಮಾಡಬಾರದು ಅಂತ. ಓಪನ್ ಮಾಡಲಿಕ್ಕೆ ಕೊಡಬೇಕು, ಕೊಡಬಾರದು ನಿಮ್ಮ ಇಷ್ಟ. ನಿಮ್ಮ ಮನೆಯಿಂದ 5 ಬಾಗಿಲುಗಳಿವೆ. ಹಿಂದಿನಿಂದ ಒಬ್ಬ ತಟ್ತಾನೆ, ಮುಂದಿನಿಂದ ಒಬ್ಬ ತಟ್ತಾನೆ, ಆಚೆಯಿಂದ ಒಬ್ಬ ತಟ್ತಾನೆ. ಇರಲಿ, ತಟ್ಟುವವರು ತಟ್ತಾ ಇರ್ತಾರೆ, ಕೆಲವರು ಬೆಲ್ಲ ಹಾಕ್ತಾರೆ. ಸುಮ್ಮನೆ ರೆಸ್ಟ್ ಮಾಡಿ. ನಿಮ್ಮ ಚಾಯ್ಸ್. ನೀವು ಕಳ್ಳನಿಗೆ ಡೋರ್ ಓಪನ್ ಮಾಡಬೇಕಾ ಅಥವಾ ಪಾಸ್ಟ್ರಿಗೆ ಡೋರ್ ಓಪನ್ ಮಾಡಬೇಕಾ ಅಂತ. ರೈಟ್? ನಿಮಗೆ ದೇವರು ಇಂತಹ ಡೋರ್ಗಳನ್ನು ಹಾಕಿದಾನಂತ ಹೇಳಿದರೆ ಇದು ಕಬ್ಬಿಣದ ಡೋರ್ಗಳಲ್ಲ. ಯಾರೂ ತೆರೆಯಲಾಗದ ಬಾಗಿಲುಗಳನ್ನು, ಡೋರ್ಗಳನ್ನು ದೇವರು ಹಾಕಿದ್ದಾನೆ. ಹಲ್ಲೆಲೂಯಾ. ಸೈತಾನ ಅಂತೂ ಓಪನ್ ಮಾಡಲಿಕ್ಕೆ ಆಗುವುದಿಲ್ಲ, ನೀವು ಓಪನ್ ಮಾಡಬೇಕಷ್ಟೇ. ತಟ್ಟಿರಿ, ತೆರೆಯುವುದು, ಅದನ್ನು ನೀವು ಓಪನ್ ಮಾಡಬೇಡ್ರಿ. ಸಿಂಪ್ಟಮ್ಸ್ಗಳು, ರೋಗದ ಸಿಂಪ್ಟಮ್ಸ್ಗಳು ಬರ್ತವೆ ಒಂದೊಮ್ಮೆ. ಸಿಂಪ್ಟಮ್ಸ್, ದಟ್ ಇಸ್ ಅ ಫ್ಯಾಕ್ಟ್. ಬಟ್ ಅದನ್ನು ಹೇಳಿದ್ದೆ ವಾಕ್ಯದಲ್ಲಿ, ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ. ಉಪದ್ರವವು ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ಪರಮಾತ್ಮನ ನಿವಾಸ ಸ್ಥಾನ ಮಾಡಿಕೊಂಡಿದ್ದೇನಲ್ಲ, ಯಾವ ಕೇಡು ನನಗೆ ಸಂಭವಿಸದೇ ಇಲ್ಲ. ಡೋರ್ ಕ್ಲೋಸ್. ಹೇಳಿ, ಡೋರ್ ಕ್ಲೋಸ್. ಈ ಮೆಸೇಜನ್ನು ಪುನಃ ಕೇಳಿ, ಮೆಡಿಟೇಟ್ ಮಾಡಿ, ಆ ಕಾನ್ಷಿಯಸ್ ಅಲ್ಲಿ ಇರಿ ಯಾವಾಗಲೂ. ಹೇಳ್ರಿ, ಯಾವ ಡೋರನ್ನು ನಾನು ರಾಂಗ್ ಡೋರ್ಗಳನ್ನು, ಕಾಂಪ್ರಮೈಸ್ ಡೋರ್ಗಳು ಓಪನ್ ಮಾಡೋದಿಲ್ಲ. ರೈಟ್? ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಎಷ್ಟು ಮಂದಿ ಅಂತ ದೇವರು ಮಾತಾಡಿದ? ಎವ್ರಿ ಡೇ ಮಾತಾಡುತ್ತಾನೆ, ಬಟ್ ಡಿಫ್ರೆಂಟಲ್ಲಿ ಮಾತಾಡುತ್ತಾನೆ. ನಿಮಗೆ ಅರ್ಥ ಆಗಬೇಕೆಂದು ಮಾತಾಡುತ್ತಾನೆ. ಒಮ್ಮೆ ನಿಮಗೆ ಅರ್ಥ ಆಯಿತು ಅಂತ ಹೇಳಿದರೆ ಯು ವಿಲ್ ನೆವರ್ ಬಿ ದ ಸೇಮ್. ಯು ವಿಲ್ ನೆವರ್ ಬಿ ದ ಸೇಮ್. ವಾಕ್ಯ ಅರ್ಥ ಆಯ್ತು ಅಂದರೆ ಆ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟೆ ಅದು ನೀವು ಆಗಿರ್ತೀರಿ. ಓದಿರಿ ಲೂಕ್ 8:15 ವರ್ಸ್. ಲೂಕ್ 8:15. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರೋ. ನಾನು ನಂಬ್ತೇನೆ, ವರ್ಡ್ ಆಫ್ ವಿಕ್ಟರಿ ಚರ್ಚ್, ನೀವು ಒಳ್ಳೆಯ ನೆಲವಾಗಿದ್ದೀರಿ. ಹಲ್ಲೆಲೂಯಾ. ತಾಳ್ಮೆಯಿಂದ ನೀವು ಫಲವನ್ನು ಕೊಡುವರಾಗಿದ್ದೀರಿ. ವಾಕ್ಯ ಹೇಳ್ತದೆ ಗುಣ ಆಗಿದೆ, ನಿಮ್ಮ ಆರೋಗ್ಯ ಕಾಣುತ್ತದೆ. ವಾಕ್ಯ ಹೇಳ್ತದೆ ಯು ಆರ್ ಪ್ರಾಸ್ಪರ್, ನೀವು ಅಭಿವೃದ್ಧಿಯಲ್ಲಿ ನಡೆಯುತ್ತೀರಿ. ವಾಕ್ಯ ಹೇಳ್ತದೆ ಯು ಆರ್ ಮೋರ್ ದೆನ್ ಕಾಂಕರರ್, ನೀವು ಜಯದಲ್ಲಿ ನಡೆಯುತ್ತೀರಿ. ಹಲೋ, ನೀವು ನಡೆಯುತ್ತೀರಿ. ಆದ್ದರಿಂದ ವಾಕ್ಯವನ್ನು ಕಾಪಾಡ್ರಿ, ಅದನ್ನು ಬಿಟ್ಟು ಬಿಡಬೇಡ್ರಿ. ಹಲ್ಲೆಲೂಯಾ. ವಾಕ್ಯವನ್ನು ಕಾಪಾಡಿ. ನೀನು ವಾಕ್ಯವನ್ನು ಕಾಪಾಡಿದ್ದರಿಂದ ನಿನಗೆ ಬಾಗಿಲು ತೆರೆಯಲ್ಪಟ್ಟಿದೆ. ನಿನ್ನ ಹ್ಯೂಮನ್ ಅಡ್ವೈಸ್ ಇಲ್ಲ. ನೀನು ಹ್ಯೂಮನ್ ಅಡ್ವೈಸ್ ಅನ್ನು ಕಾಪಾಡಿದರಿಂದ ನಿನಗೋಸ್ಕರ ಬಾಗಿಲು ತೆರೆಯಲ್ಪಟ್ಟಿದೆ ಅಂತ ಹೇಳುವುದಿಲ್ಲ. ನೀನು ವಾಕ್ಯವನ್ನು ಕಾಪಾಡಿದರಿಂದ ನಿನಗೋಸ್ಕರ ಒಂದು ಬಾಗಿಲು ತೆರೆಯಲ್ಪಟ್ಟಿದೆ. ಹ್ಯೂಮನ್ ಅಡ್ವೈಸ್. ವಾಕ್ಯವನ್ನು ಕಾಪಾಡುವುದು ಹೇಗೆ? 4 ಗ್ರೌಂಡ್ಗಳನ್ನು ನೋಡ್ತೇವೆ. ದಾರಿ ಮಗ್ಗುಲಲ್ಲಿ ಕಾಪಾಡಲಿಲ್ಲ, ಇಲ್ಲ, ನೋ ವರ್ಡ್. ಬಂಡೆ ನೆಲದ ಮೇಲೆ ನೋ ವರ್ಡ್. ಮುಳ್ಳು ಕಲ್ಲುಗಳ ಮೇಲೆ ನೋ ವರ್ಡ್. ಐಶ್ವರ್ಯದಿಂದ ಉಂಟಾಗುವ ಮೋಸ, ಈ ಲೋಕದ ಅಟ್ರಾಕ್ಷನ್, ಲೋಕದ ಟೆಂಪ್ಟೇಷನ್. ರೈಟ್? ಬಟ್ ಒಳ್ಳೆಯನ್ನೆಲ್ಲ ಅಂದರೆ ವರ್ಡ್ಗೆ ಪ್ರಥಮ ಸ್ಥಾನ. ವರ್ಡ್, ವಾಕ್ಯ ನಿನ್ನ ಆತ್ಮದಲ್ಲಿ ಕೂತ್ಕೊಂಡಿತ್ತು ಅಂತ ಹೇಳಿದರೆ ಅದೆಲ್ಲವನ್ನು ನಿನಗೆ ಪ್ರೊಡ್ಯೂಸ್ ಮಾಡಿ ಕೊಡ್ತದೆ, ಫಲ ಕೊಡ್ತದೆ. ಸೈತಾನಿಗೆ ಗೊತ್ತು, ನೀವೆಷ್ಟು ಪ್ರಾರ್ಥನೆ ಮಾಡ್ರಿ, ಎಷ್ಟು ಟಂಗ್ಸಲ್ಲಿ ಮಾತಾಡಿ, ಡಸಂಟ್ ಮ್ಯಾಟರ್, ಏನು ತೊಂದರೆ ಇಲ್ಲ. ಬಟ್ ನಿಮಗೆ ವಾಕ್ಯ ಅರ್ಥ ಆಗಬಾರದು. ವಾಕ್ಯ ಯಾವ ದಿವಸ ನಿಮಗೆ ಅರ್ಥ ಆಯಿತು
ಆ ದಿವಸ ನಿಮ್ಮನ್ನು ಅವನು ಹಿಡಿಯುವುದಿಲ್ಲ, ಹಿಡೀಲಿಕ್ಕೆ ಆಗೋದಿಲ್ಲ, ನಿಮ್ಮನ್ನು ಹಿಡೀಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಪವಿತ್ರಾತ್ಮನ ವರಗಳಿದ್ದರೂ ಕೂಡ ನಿನ್ನನ್ನು ಹಿಡಿಬಹುದು. ನೀನು ಡೆಡ್ ರೈಸ್ ಮಾಡಿದ್ರು ನೆಕ್ಸ್ಟ್ ನಿನ್ನನ್ನು ಹಿಡಿಬಹುದು. ಬಟ್ ನಿನ್ನಲ್ಲಿ ವಾಕ್ಯ ಇದೆ ಅಂತ ಹೇಳಿದ್ರೆ ಮತ್ತೆ ನಿನ್ನನ್ನು ಹಿಡೀಲಿಕ್ಕೆ ಆಗೋದಿಲ್ಲ. ನೀನು ಅವನ ಕೈಯಿಂದ ತಪ್ಪಿದಿ. ಓ ಯು ಕೆನಾಟ್. ನೀನು ಅವನಿಗೆ ಹಿಡಿಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅದಕ್ಕೆ ಬೈಬಲ್ ದಾರಿ ಮಗ್ಗುಲಲ್ಲಿ ಬಿದ್ದ ಬೀಜ, ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನ ಬರುತ್ತಾನೆ. ಯಾಕೆ? ವಾಕ್ಯ ಅವರಿಗೆ ಅರ್ಥ ಆಗಬಾರದು. ಒಮ್ಮೆ ಅವರಿಗೆ ಅರ್ಥ ಆಯಿತು, ನೀನು ಅವನ ಕೈಗೆ ಸಿಗುವುದಿಲ್ಲ, ಕೆಡುಕ ನಿನ್ನನ್ನು ಹಿಡಿಯುವುದಿಲ್ಲ. ಇವತ್ತು ಎಷ್ಟೋ ವಿಶ್ವಾಸಿಗಳು ಕೆಡುಕ ಹಿಡಿಯುತ್ತಾನೆ. ಇವತ್ತು ಬುಕ್ ಆಗ್ತಾನೆ, ನಾಳೆ ಹಿಡಿದಿಡ್ತಾನೆ. ನಾನು ಹೇಳ್ತೇನೆ, ಒಂದೇ ಸಭೆಯನ್ನು ಹಿಡಿಲಿಕ್ಕೆ ಆಗಲಿಲ್ಲ. ದಾವೀದನ ಬೀಗದ ಕೈಯುಳ್ಳ ಸಭೆ, ರೈಟ್? ವಾಕ್ಯ ಇದ್ದ ಸಭೆಗೆ ಫಾಲ್ಟ್ ಇಲ್ಲ, ಹಿಡಿಲಿಲ್ಲ. ನೆವ. ವಾಕ್ಯ ನಿನ್ನಲ್ಲಿದ್ದರೆ ನಿನ್ನ ಹತ್ರ ನೆವ ಇಲ್ಲ, ರೈಟ್? ವಾಕ್ಯ ನಿನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀನು ನೆವಗಳನ್ನು ಕೊಡುತ್ತಿ. ನಿನಗೆ ಸಿಚುವೇಶನ್ಗಳು ಹೇಳ್ತವೆ, ನೀನು ಏನೋ ಮಾಡಲಿಕ್ಕೆ ಬಯಸ್ತಿ, ಮಾಡಲಿಕ್ಕೆ ಆಗೋದಿಲ್ಲ. ಕಡೆಗೆ ದೂರ್ತಿ, ನಾನು ತುಂಬ ಮುಂದೆ ಹೋಗ್ತಿದ್ದೆ, ಇವರು ಕೈ ಕೊಟ್ಟರು, ಅವರು ಕೈ ಕೊಟ್ಟರು, ಅವರು ಅಡ್ಡಗಾಲು ಕೊಟ್ಟರು, ಇವರು ಎಳೆದರು. ವಾಕ್ಯ ನಿಮ್ಮಲ್ಲಿ ಇದ್ದರೆ ಯು ಆರ್ ಅನ್ಸ್ಟಾಪೇಬಲ್. ಹಲ್ಲೆಲೂಯ. ನಿನ್ನನ್ನು ಯಾರಿಗೂ ಹಿಡಿಲಿಕ್ಕೆ ಆಗುವುದಿಲ್ಲ, ಯಾರ ಕೈಗೆ ಅಷ್ಟು ಈಸಿಯಾಗಿ ನೀನು ಸಿಗುವುದಿಲ್ಲ. ಹಲ್ಲೆಲೂಯ. ವಾಕ್ಯ ನಿನ್ನಲ್ಲಿ ಇದ್ದರೆ ದೇವರು ರೈಟ್ ವ್ಯಕ್ತಿಗಳನ್ನು ರೈಟ್ ಸಮಯದಲ್ಲಿ ರೈಟ್ ಉದ್ದೇಶಕ್ಕೆ ನಿನ್ನ ಜೀವಿತದಲ್ಲಿ ಅದನ್ನು ಕನೆಕ್ಟ್ ಮಾಡುತ್ತಾನೆ. ವಾಕ್ಯ ಇಲ್ಲ ಅಂತ ಹೇಳಿದರೆ ರಾಂಗ್ ವ್ಯಕ್ತಿಗಳು ನಿನ್ನ ಜೀವಿತದಲ್ಲಿ ಕನೆಕ್ಟ್ ಆಗುತ್ತಾರೆ. ದೇವರಿಗೆ ಗೊತ್ತು ರೈಟ್ ವ್ಯಕ್ತಿಗಳು ನಿನ್ನ ಜೀವಿತದಲ್ಲಿ ಯಾರಂತ. ಹಿ ವಿಲ್ ಬ್ರಿಂಗ್ ರೈಟ್ ಪೀಪಲ್ ಇನ್ ಯೋರ್ ಲೈಫ್. ಒಂದು ರಾಂಗ್ ಪೀಪಲ್ ಜನರು ಹೋದ ಅಂತ ಹೇಳಿದ್ರೆ ದೇವರಿಗೆ ಗೊತ್ತು ಯಾವ ವ್ಯಕ್ತಿ ನಿನ್ನ ಒಟ್ಟಿಗೆ ಇರುವವರಲ್ಲ, ನಿನ್ನ ವಿಜನಿಗೆ ಅಡ್ಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗುವಾಗ. ನಿನಗೊಂದು ದೇವರು ಡೆಸ್ಟಿನಿ ಇಟ್ಟಿದ್ದಾನೆ, ಗುರಿ ಇಟ್ಟಿದ್ದಾನೆ, ಆ ವಿಜನಿಗೆ ಅಡ್ಡಿ. ರೈಟ್? ಬಟ್ ದೇವರು ನಿನಗೆ ಒಂದು ಉದ್ದೇಶ ಇಟ್ಟಿದ್ದಾನೆ, ಪರ್ಪಸ್ ಇಟ್ಟಿದ್ದಾನೆ, ಸರಿಯಾದ ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡಿದ್ದಾನೆ. ನೀನು ಮುಂದೆ ಮುಂದೆ ಹೋಗುವಾಗ ಕನೆಕ್ಟ್ ಆಗ್ತಾ ಇರ್ತಾರೆ. ಹಲ್ಲೆಲೂಯಾ. ಮುಂದೆ ಮುಂದೆ ಹೋಗುವಾಗ ರೈಟ್ ವ್ಯಕ್ತಿಗಳು ದೇವರು ನಿನ್ನ ಜೀವಿತದಲ್ಲಿ ಬರಮಾಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಒಟ್ಟಾರೆ ಜೀವಿತವನ್ನು ಜೀವಿಸಬೇಡ್ರಿ. ಎವ್ರಿ ಡೇ ಪ್ರಾರ್ಥನೆ ಮಾಡಿ, ದೇವರೇ ನಿನ್ನನ್ನು ಯಾವುದಕ್ಕೆ ಕರೆದಿದ್ದಿ, ನಾನು ಏನು ಮಾಡಬೇಕು, ನೀನು ಏನು ಹೇಳ್ತೀಯ ಅದನ್ನು ಮಾಡುತ್ತೇನೆ, ಎಲ್ಲಿ ಹೋಗಲು ಹೇಳ್ತೇನೆ ಹೋಗ್ತೀನಿ. ದಟ್ ಮೀನ್ಸ್ ಯು ವಿಲ್ಲಿಂಗ್ಲಿ ಗಿವ್ ಯುವರ್ ಲೈಫ್ ಟು ದ ಪರ್ಪಸ್ ಆಫ್ ಗಾಡ್. ದೆನ್ ಹೋಲಿ ಸ್ಪಿರಿಟ್ ವಿಲ್ ಲೀಡ್ ಯು ಅಂಡ್ ಗೈಡ್ ಯು. ಮೇ ಬಿ ನಿಮಗೆ ಆಲೋಚನೆ ಬರ್ಬೋದು, ಲಾಸ್ ಅಂತ ಕಾಣ್ಬೋದು, ಅದರ ಹಿಂದೆ ಗ್ರೇಟ್ ಟೇಬಲ್ ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ. ಈಗ ನಿಮಗೆ ಗ್ರೀನರಿ ಏನು ಕಾಣ್ತದೆ ಅದು ಅಲ್ಲ. ಲೋತನಿಗೆ ಗ್ರೀನರಿ ಕಂಡಿತ್ತು, ಅದರ ಹಿಂದೆ ಬೆಂಕಿ ಇದ್ದದ್ದು ನೋಡಲಿಲ್ಲ. ಬಟ್ ವಾಕ್ಯ ಇದ್ದ ಅಬ್ರಹಾಮ ಮರುಭೂಮಿಯನ್ನು ಕೂಡ ಫ್ರೂಟ್ಫುಲ್ ಲ್ಯಾಂಡ್ ಮಾಡಿಬಿಟ್ಟ. ಹಲ್ಲೆಲೂಯಾ. ವಾಕ್ಯ ನಿಮ್ಮಲ್ಲಿ ಇದ್ದರೆ ನೀವಿದ್ದ ಹಾಗೆ ಇರುವುದಿಲ್ಲ. ಕಮಾನ್, ನಾವೆಲ್ಲರೂ ದೇವರ ಸಂಘ ನಿಂತ್ಕೊಳ್ಳುವ. ಲೆಟ್ಸ್ ಪ್ರೇ. ಪ್ರೇರೆ, ಇನ್ನು ಕೇವಲ 4-5 ದಿನ ಉಳಿದಿದೆ 31ಗೆ. ನಾನು ಹೇಳ್ತೇನೆ, ನಿಮ್ಮ ಹೆಚ್ಚಾದ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯಿರಿ. ಒಂದು ವೇಳೆ ನೀವು ಫಾಸ್ಟಿಂಗ್ ಪ್ರೇಯರ್ ಮಾಡೋದಾದರೆ 2-3 ದಿನ ಫಾಸ್ಟಿಂಗ್ ಪ್ರೇಯರಲ್ಲಿ ಕಳೆಯಿರಿ. ಹಲ್ಲೆಲೂಯಾ. ಫಾಸ್ಟಿಂಗ್ ಪ್ರೇಯರ್ಲಿ ಕಳೆಯಿರಿ, ಟಂಗ್ಸಲ್ಲಿ ಮಾತಾಡ್ರಿ. 31st ನೈಟಿಗೆ ನಾವು 8 ಗಂಟೆಗೆ ಸೇರಿ ಬರಲಿಕ್ಕಿದ್ದೇವೆ. ಕಮಾನ್, ನಿಮ್ಮ ಆಪ್ತರಿಗೆ ನೀವು ಕರ್ಕೊಂಡು ಬನ್ನಿ. ಗೆಟ್ ರೆಡಿ, ಲೆಟ್ ಅಸ್ ವರ್ಷಿಪ್ ಗಾಡ್ ಟುಗೆದರ್. ಒಟ್ಟಿಗೆ ನಾವು ಸೇರಿ ಅಗ್ರಿಮೆಂಟ್ ಅಲ್ಲಿ ಸೇರಿ ವಾಕ್ಯಗಳನ್ನು ಘೋಷಣೆ ಮಾಡುತ್ತಾ 2026ಗೆ ನಾವು ಕಾಲಿಡುವ. ಏನು ನಾವು ಮಾತಾಡುತ್ತೇವೆ ದೇವರು ಅದನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹೆವನ್ ಇಸ್ ರೆಡಿ, ಏಂಜಲ್ಸ್ ಆರ್ ರೆಡಿ, ವಿಲ್ ಮೂವ್ ಫಾರ್ವರ್ಡ್. ನಾವು ಮುಂದೆ ಹೋಗಲಿಕ್ಕಿದ್ದೇವೆ. ಘೋಷಣೆ ಒಡನೆ, ವಾಕ್ಯದ ಅರಿಕೆ ಒಡನೆ, ದೇವರ ಮಹಿಮೆ ಒಡನೆ. ದೇವರು 2026ಗೆ ಇಟ್ಟಂತ ಎಲ್ಲ ಸಂಗತಿಗಳನ್ನು ನಾವು ಸ್ವಾಧೀನ ಮಾಡಲಿಕ್ಕಿದ್ದೇವೆ. Come with the prayer, come with a great expectation. Come. Oh, new move of the Holy Spirit. Hallelujah. We will experience new move of the Holy Spirit. Oh, 31st night. Come. Don't miss. Online ಅಲ್ಲಿ ಕೂತ್ಕೊಂಡು ನಾನು ವಾಚ್ ಮಾಡ್ತೇನೆ. No, you will miss something. No. Take a decision.
ತೀರ್ಮಾನ ಮಾಡ್ರಿ, ಬನ್ನಿರಿ. ಓಕೆ, ನಿಮ್ಮ ಮೆಟ್ಟುಗಳನ್ನು ಹಾಕಿ ಬನ್ನಿ. ಗೆಟ್ ರೆಡಿ, ಸಿದ್ಧವಾಗಿರಿ. ಮನೆಯಲ್ಲಿ ಚಕ್ಕುಲಿ ತಿಂದು ಆರಾಧನೆ ಮಾಡುವುದು ಅಂತನ್ನು ಸ್ಟಾಪ್ ಮಾಡ್ರಿ. ಕಮ್ ಟು ದ ಚರ್ಚ್, ಬನ್ನಿ. ಒಂದು ವೇಳೆ ನೀವು ದೂರ ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಒಂದು ವೇಳೆ ನೀವು ದೂರದಲ್ಲಿ ಇರಬಹುದು, ನೋ ಪ್ರಾಬ್ಲಮ್. ಗಾಡ್ ವಿಲ್ ಹೆಲ್ಪ್ ಯು ಮೇಕ್ ಎ ಡಿಸಿಷನ್. One thing you decree, it will establish unto you. Light will shine on your path. ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶಿಸುವುದು. ದೇವರು ನಿನಗೆ ಮಾರ್ಗಗಳನ್ನು ತೆರೆಯುತ್ತಾನೆ. God will take you to the higher realm. Oh, Roshalam re Riala Rama Shakronde Lembronde ya Helebronde. Come on, open your mouth and speaking in tongues. Rokila raba shakland lebro, heriala raba shakronde, ruba lakida lambronde lebro shalambronde, la shokoma kadila karashalande lebronde. Nanna ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸು. ಎಸ್ ಮಾಸ್ಟರ್, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸು. ತಂದೆ, ಇವತ್ತು 25ನೆಯ ಕೊನೆಯ ಶುಕ್ರವಾರ. ನಮ್ಮನ್ನಿನ್ನು ಅದ್ಭುತವಾಗಿ ನಡೆಸಿದೆ. ಈ ವರ್ಷದಲ್ಲಿ ಇನ್ನು ಕೆಲವೇ ದಿನಗಳು ಉಳಿದವು ತಂದೆ. ನಾವು ಸಭೆಯಾಗಿ ಹೆಚ್ಚಾಗಿ ನನ್ನ ಸನ್ನಿಧಾನದಲ್ಲಿ ಕಳೆಯುತ್ತೇವೆ. We will pray more, oh God. We will spend more time in your presence. Father, we thank you, your grace. ಎಲ್ಲ ಜನರು ಕರ್ತನೆ ನಿನ್ನನ್ನು ಅರಿತುಕೊಂಡು ತಿಳಿದುಕೊಂಡು ಜೀವಿಸುವಂತೆ ನೀನು ಸಹಾಯ ಮಾಡು. ಥ್ಯಾಂಕ್ ಯು ಫಾದರ್. ಒಬ್ಬನೇ ದೇವರಿಂದ, ಒಬ್ಬನೇ ತಂದೆಯಿಂದ ಬರುವಂತ ಮಾನವನ್ನು ಅಪೇಕ್ಷಿಸ್ತೇವೆ. We want to please you in every area of our life, oh God. Father, we thank you. Thank you. Thank you, Father. Your presence, oh God. Your glory has come upon each and every one. ನಿನ್ನ ಮಹಿಮೆ ಪ್ರತಿಯೊಬ್ಬರನ್ನು ಆವರಿಸ್ತಾ ಇದೆ. ಪ್ರತಿಯೊಬ್ಬರ ಒಳಗಿಂದ ನೀನು ಎದ್ದು ಚಲಿಸ್ತಾ ಇದೆ. When God arise, enemy will scatter. Sickness will scatter. Poverty will scatter. Oppression will scatter. Pain will scatter. Poverty will scatter. Fear will scatter. Thank you, Lord. Rochelle Embronde, Semiela Embronde. ನೀವು ನೀರಾವರಿಯಲ್ಲಿ ಬೆಳೆದ ಮರದಂತೆ ಬೆಳೆದು ಪ್ರಜ್ವಲಿಸುವರಾಗಿದ್ದೀರಿ. ಒಂದು ವೇಳೆ ದೇವರ ಉದ್ದೇಶಕ್ಕೆ ನೀವು ನೆಡಲ್ಪಡದಿದ್ದರೆ ಇವತ್ತು ತೀರ್ಮಾನ ಮಾಡಿಕೊಂಡು ನೆಡಿರಿ. ಯು ವಿಲ್ ಕನೆಕ್ಟಿಂಗ್ ಟು ದ ಗ್ರೇಟರ್ ಗ್ರೇಸ್. ಯು ವಿಲ್ ಬಿ ಪ್ರೊಡಕ್ಟಿವ್ ಅಂಡ್ ಫ್ರೂಟ್ಫುಲ್. ನೀವು ಫಲಭರಿತರಾಗುತ್ತೀರಿ, ನೀವು ಫಲ ಕೊಡುವರಾಗಿದ್ದೀರಿ, ನೀವು ಪುನರ್ ಉತ್ಪತ್ತಿ ಮಾಡುವರಾಗಿದ್ದೀರಿ. ದೇವರ ಮಹಿಮೆಯನ್ನು ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣಕ್ಕೆ ನೀವು ವಿಸ್ತರಿಸುವರಾಗಿದ್ದೀರಿ. ಯು ಆರ್ ಗೋಯಿಂಗ್ ಟು ಸ್ಪ್ರೆಡ್. ಥ್ಯಾಂಕ್ ಯು ಫಾದರ್. ತಂದೆ, ಪ್ರತಿಯೊಂದು ದೇಹಗಳು ಸ್ವಸ್ಥತೆಯನ್ನು ಹೊಂದಲಿ, ಪ್ರತಿಯೊಂದು ದೇಹಗಳು ಆರೋಗ್ಯವನ್ನು ಹೊಂದಲಿ. ಯಾರು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ರು ಅವರ ತಲೆಯಿಂದ ಪಾದದವರೆಗಿನ ಸ್ವಸ್ಥತೆಯ ಶಕ್ತಿ ಇಳಿದು ಬರುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಎಲ್ಲ ರೀತಿಯ ನೋವುಗಳು ಇವರನ್ನು ಬಿಟ್ಟು ಹೋಗ್ತಾ ಇದೆ. ಐ ಕಮಾಂಡ್ ಟು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಬಿ ಫ್ರೀ ನೌ ಇನ್ ಜೀಸಸ್ ನೇಮ್. ಆಮೆನ್. ಕರ್ತನಿಗೊಂದು ಜೋರಾಗಿ ನಾವು ಚಪ್ಪಾಳೆ ಅಂತ